our audience. Fantastic. How are you? Noise pollution. Super. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೆ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಲೇ ರಾಣಿ, ಅಲ್ಲ ಇನ್ನೂ ಪ್ರೋಗ್ರಾಮೇ ಶುರು ಮಾಡಿಲ್ಲ, ಆಗ್ಲೇ ರೀ ಅಂತ ಶುರು ಮಾಡ್ಬಿಟ್ಟಿಲ್ಲ. ಏನೇನಿಂದು ಇವತ್ತು ನೀವು ನನ್ನನ್ನು ಏನ್ ಬೇಕಾದ್ರೂ ಅನ್ನಿ, ಎಷ್ಟು ಬೇಕಾದ್ರೂ ಕಾಲೆಳಿರಿ, ನಾನಂತೂ ಒಂದು ಮಾತು ಆಡಲ್ಲ. ಏನೇ ಇದು ರಾಣಿ, ಇಂಥ ಮಾತುಗಳು ನಿನ್ನ ಬಾಯಲ್ಲಿ? ಏನ್ ಸಮಾಚಾರ? ವಾಟ್ ಇಸ್ ದ ಮ್ಯಾಟರ್? ರೀ ಹೇಳ್ತೀನಿ, ಮೊದ್ಲು ಕೈ ಕೊಡಿ. ರಾಣಿ, ತುಂಬಾ ದಿನದಿಂದ ನೀನು ಕೈ ಕೊಡ್ಬೇಕು ಅಂತ ಕಾಯ್ತಾ ಇದ್ದೀನಿ, ಆದ್ರೆ ವಾಟ್ ಟು ಡು, ಅವಕಾಶ ಸಿಗ್ತಾ ಇಲ್ಲ. ಹೌ ಕ್ಯೂಟ್ ರೀ, ಸುಮ್ನೆ ಕೈ ಕೊಡಿ, ಕೊಡ್ರಿ. ನಾನು ಎಷ್ಟೇ ಕೂಗಾಡಿದ್ರು, ಎಷ್ಟೇ ಹಾರಾಡಿದ್ರು, ಎಷ್ಟೇ ಪೆದ್ದು ತರ ಇದ್ರು, ಮನ್ಸಿನ ಒಂದು ಪೋರ್ಷನ್ನ ನನಗೇ ಅಂತಾನೆ ಬಿಟ್ಕೊಟ್ಟಿರೋ, ಅದರಲ್ಲೂ ನನ್ನನ್ನು ಜೋಪಾನವಾಗಿ ಕಾಪಾಡ್ತಾರಂತ ಈ ಗ್ರೇಟ್ ಗಂಡನಿಗೆ ಈ ಪ್ರೀತಿ ಹೆಂಡತಿಯಿಂದ ವಿಶ್ ಯು ಹ್ಯಾಪಿ 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 ಬರ್ತ್ಡೇ ರೀ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಮರ್ತೇ ಹೋಗಿದ್ದ ಕಣೆ. ಗಿಫ್ಟ್ ಏನು ಅಂತ ಕೇಳಲ್ವಾ? ಕಾಣಿಸ್ತಾ ಇದೆಯಲ್ಲ ಗಿಫ್ಟ್, ಇದು ಕೈಯಲ್ಲಿರೋದು ಯಾವುದೋ ಒಂದು ಬಟ್ಟೆ ಕೋಟು ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಒಂದು ಡೌಟು, ಇದು ಬ್ರ್ಯಾಂಡ್ ನ್ಯೂ ಅಥವಾ ಲಾಂಡ್ರಿ ಶಾಪ್ ಇಂದ ಬಾಡಿಗೆ ತಂದಿದ್ಯಾ ಅಂತ ಸ್ವಲ್ಪ ಡೌಟ್ ಆಗ್ತಾ ಇದೆ. ರೀ ಏನ್ರಿ ನೀವು, ನಾನು ನಿಮ್ಗೆ ಅಂತ ಹೊಸ ಬಟ್ಟೆನ ತಂದಿದ್ದೀನಿ. ನೀವು ನೋಡಿದ್ರೆ ನೋಡಿ, ಇವತ್ತು ನಿಮ್ಮ ಬರ್ತ್ಡೇ, ಮೊದಲು ಬಟ್ಟೆ ಬಿಚ್ಚ್ರಿ. ಕೂಬೆ, ಎಲ್ರು ಇದಾರೆ, ಮನ ಮರ್ಯಾದಿಲ್ವಾ? ಬಟ್ಟೆ ಬಿಚ್ಚು ಅಂತಿದ್ಯಲ್ಲ. ನಾನು ಹಂಗ ಹೇಳಿದ್ದಲ್ಲ, ಈ ಬಟ್ಟೆ ಬಿಚ್ಚಿ ಇದನ್ನ ಹಾಕೊಳ್ಳಿ, ಇಲ್ಲಿ ಬಿಚ್ಚಬೇಡಿ, ಅಲ್ಲಿ ಬನ್ನಿ. ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬರ್ತೀನಿ, ಆಮೇಲೆ ಹಾಕೊಂಡ್ರೆ ಆಯ್ತು. ಏನಾಗಿದೆ? ನೀವು ಪ್ರೋಗ್ರಾಮ್ ನಡೆಸ್ಕೊಡ್ತೀರಾ ತಾನೆ? ಪ್ರತಿ ದಿವಸ ಬೇರೆಯವ್ರಿಗೋಸ್ಕರ ನೀವು ಪ್ರೋಗ್ರಾಮ್ ನ ನಡೆಸ್ಕೊಡ್ತೀರಾ. ಅಟ್ಲೀಸ್ಟ್ ಇವತ್ತು ಒಂದು ದಿವಸ ನಿಮ್ಗೋಸ್ಕರ ನಾವೆಲ್ಲರೂ ಪ್ರೋಗ್ರಾಮ್ ನ ನಡೆಸ್ಕೊಡ್ತೀವಿ, ಏನಂತೀರಾ? ಇನ್ನೂ ಇಷ್ಟೊಂದೆಲ್ಲ ಭಾಗ್ಯ ಇದೆ ಅಂತ ನನಗೆ ಗೊತ್ತಿಲ್ಲ. ಇವ್ರು ನಡೆಸ್ಕೋತಾರೆ. ಇವಾಗ ಈ ಬಟ್ಟೆ ನಾನು ಹಾಕೋಬೇಕಲ್ಲ? ಹೌದು ನೋಡ್ರಿ ನನ್ ಗಂಡನ್ಗೆ ನಾನು ಏನ್ ಗಿಫ್ಟ್ ಮಾಡಿದೀನಿ ನೋಡೋದಕ್ಕೆ ರೆಡಿ ಇದ್ದೀರಾ? ಓಕೆ, ರೆಡಿ, 1 2 3 ಗೋ. ಅಲ್ಲ ಸರ್, ಸೌಂಡ್ ಏನೋ ಗೊತ್ತಾಗ್ತಾ ಇಲ್ಲ. ಈ ಪುಷ್ಪಕ ವಿಮಾನಲ್ಲಿ ಕಮಲಾಸನ್ ಕೊಡ್ತಾರಲ್ಲ, ಆತರ ಗಿಫ್ಟ್ ಏನಿಲ್ಲ ತಾನೆ? ಈ ಓಪನ್ ಮಾಡಿ ನೋಡ್ಬೇಕಂತೆ. ಓಕೆ. ಇಲ್ಲ, ಏನ್ ಮಿಸ್ಸಿಂಗ್ ಈಗ ಸೃಜನ್ ಅವ್ರಿಗೆ ಮತ್ತು ರಾಣಿಗೆ? ವಾಟ್ ಇಸ್ ಮಿಸ್ಸಿಂಗ್? ನೋಡಿ, ಇಂಥ ಬ್ಯೂಟಿಫುಲ್ ಕಪಲ್. ಮನುಶಾಂತಿ ಇಸ್ ಮಿಸ್ಸಿಂಗ್. ಒಂದ್ ಮಗು. ನಾಲ್ಕು ವರ್ಷದಿಂದ ಕಾಯ್ದು 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 ಅಲ್ಲ ಸರ್, ಕಾದು ಕಾಯ್ದು ಒಂದ್ ಮಗು ಕೊಟ್ಬಿಡೋಣ ಅಂತ. ಎಂತ ಇದೆಲ್ಲ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತದೆ. ಈ ಮಗು ಮಾತಾಡುತ್ತೆ ಕೂಡ. ಹುಟ್ಟಿದ ತಕ್ಷಣ ಮಗು ಮಾತಾಡುತ್ತೆ ಅಂದ್ರೆ ನಿಮ್ದೇ ಇರ್ಬೇಕದು. ಒಂದೇ ಒಂದು ಪ್ರಾಬ್ಲಮ್, ಚೈನೀಸ್ ಮಾತಾಡ್ತಾ ಇದೆ. ಹಂಗಂದ್ರೆ ನಿಮ್ದೇ ಕನ್ಫರ್ಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೆಕ್ಟ್ ಅ ಬಿಗರ್ ಪ್ರೆಸೆಂಟ್. ಸಾಯಂಕಾಲ ಸಂಜೆ ಸಂತೋಷ ಕೂಟದಲ್ಲಿ ಸೇರೋಣ. ಇವ್ರಮ್ಮ ಬರ್ತಾ ಇದ್ರ? ರೀ, ಹೇಗಿದೆ ನಮ್ ಗಿಫ್ಟ್? ಸಕ್ಕದಾಗಿದೆ, ಸಿಕ್ಕಾಬಿಟ್ಟೆ ಲೈಕ್ ಆಯ್ತು. ಅಮೇಸಿಂಗ್, ಫ್ಯಾಂಟಾಸ್ಟಿಕ್, ಔಟ್ಸ್ಟ್ಯಾಂಡಿಂಗ್, ಮಾರ್ವಲಸ್ ತರ ಇದೆ, ಸಕ್ಕದಾಗಿದೆ. ಐ ಲೈಕ್ ಇಟ್. ಇಷ್ಟಕ್ಕೆ ಖುಷಿ ಪಟ್ರೆ ಹೇಗೆ? ಇನ್ನು ಏನೇನೇನೋ ಇದೆ. ಇನ್ನು ಏನೇನೋ ಇದೆಯಾ? ಕಳ್ಳಿ ಏನೇನೋ. ರೇಮೋ, ನನ್ ಗಂಡನ್ಗೋಸ್ಕರ ಒಂದ್ ಹಾಡ್ ರೆಡಿ ಮಾಡಿ ಅಂತ ಹೇಳಿದ್ನಲ್ಲ, ರೆಡಿನಾ? ರೆಡಿ ರೆಡಿ. ಓ,
ಹ್ಯಾಪಿ ಬರ್ಡೇ ಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾ. ವೆರಿ ನೈಸ್ ರೆಮೋ. ಥ್ಯಾಂಕ್ ಯು ನೈಸ್ ಪೊಲ್ಯೂಷನ್. ಸೂಪರ್ ರೆಮೋ. ಥ್ಯಾಂಕ್ ಯು ರೆಮೋ. ಥ್ಯಾಂಕ್ ಯು ನೈಸ್ ಪೊಲ್ಯೂಷನ್. ಥ್ಯಾಂಕ್ ಯು. ಬಾ. ಏನು ನಾನು ಬರ್ಡೇ ಮರ್ತಿದ್ದಕ್ಕೂ ಸಾರ್ಥಕ ಆಯ್ತು. ರೆಮೋ ಆಡಿದ್ಲು, ನನ್ನ ಹೆಂಡತಿ ಗಿಫ್ಟ್. ವಾಟ್ ಅ ಡೇ. ಹೌದು, ಇನ್ನ ಬತ್ತಳಿಕೆಯಲ್ಲಿ ಯಾವ ಬಾಣ ಇದೆ? ಇನ್ನೂ ತುಂಬಾ ಇದೆ ರೀ, ಹೇಳ್ತೀನಿ ರೀ. ನಿಮ್ ಬರ್ತ್ಡೇಗೆ ಅಂತಾನೆ ಒಂದ್ ನಿಮಿಷ ರೀ, ನಾನೇನೋ ತರ್ತೀನಿ. ಮತ್ತೇನೋ ಈಗ ನೋಡಿ, ಏನ್ರಿ ಇದು? ಈ ತರ ಹೆಂಡತಿ ಇರ್ಬೇಕ್ರಿ. you're lucky ಅಲ್ವಾ? ವೆರಿ ಲಕ್ಕಿ. ನಿಮ್ ಬರ್ತ್ಡೇಗೆ ಅಂತಾನೆ ಜುವೆಲ್ಸ್ ಎಲ್ಲ ತಂದಿದೀನ್ರಿ. ಎಲ್ಲ ನಿಮ್ಗೆ ಇಷ್ಟ ಆಗೇ ಆಗತ್ತೆ ಖಂಡಿತವಾಗ್ಲೂ. ನಂಗೆ ಜುವೆಲ್ಸ್ ನನ್ನ ಬರ್ಡೇಗೆ ಅಂತ? ವಾ ಹೋಗಪ್ಪ, ನೀನ್ ಇಷ್ಟ ಮಾಡಿದ್ರೆ ನಂಗೆ ಮುಜುಗರ ಆಗುತ್ತೆ. ಪ್ಲೀಸ್ ಕೊಡಿಲ್ಲ ಏನೇನ್ ತಂದಿದ್ಯಾ ಅಂತ. ಒಂದ್ ನಿಮಿಷ. ಅಲ್ಲ, ಇಷ್ಟೊಂದೆಲ್ಲ ಬೇಕಿತ್ತಪ್ಪ, ಪ್ಲೀಸ್. ನಂಗೆ ಇನ್ನೂ ನಾಚಿಕೆ ಆಗುತ್ತೆ. ಈ ಬ್ರೇಸ್ಲೆಟ್, ಉಂಗುರ ಎಲ್ಲ, ಚೈನ್ ಎಲ್ಲ ಹಾಕೊಂಡೋದ್ರೆ ಒಂಥರ ತುಂಬಾ ನಾಚಿಕೆ ಪಡ್ಕೊಳ್ತಿದ್ದೀರಪ್ಪ. ಒಂದ್ ನಿಮಿಷ ಇರಿ. ಮೊದ್ಲು ನೋಡಿ. ರಾಣಿ, ಹುಡುಗರು ಹಾಕೊಳ್ಳೋ ಓಲೆ ನೋಡಿ, ಈ ತರ ಡಿಸೈನ್ ಬೇರೆ ಇರುತ್ತೆ. ಇದು ಹೆಂಗ್ ಮಕ್ಳು ಹಾಕೊಳ್ಳೋದ್ ಕಣೆ ರೀ. ಇದು ಹುಡುಗರ್ದಲ್ಲ, ನಮ್ಮಂತ ಹೆಣ್ಮಕ್ಳು ಹಾಕೊಳ್ಳುವಂತದ್ದೇ. ನೋಡಿ ಡಿಸೈನ್ ನೋಡಿ. ಈ ಓಲೆ ಮಧ್ಯದಲ್ಲಿ ಗಂಟೆ ಇದೆ. ಅದು ಓಡಾಡ್ಬೇಕಾದ್ರೆ ಟಣ್ 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 ಅಂತ ಸೌಂಡ್ ಮಾಡುತ್ತೆ. ಹಿಂಗೆ ಗಂಟೆ ಟಣ್ 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 ಟಣ ಟಣ್. ತುಂಬಾ ಚೆನ್ನಾಗಿದೆ. ಇದೆಲ್ಲ ಇದೆಲ್ಲ ಚೆನ್ನಾಗಿದೆ ನೋಡಿ. ಈಗ ಇದನ್ನ ನೋಡ್ಲೇಬೇಕು, ಆಯ್ತಾ? ಏನ್ ಗೊತ್ತಾ, ನೀವು ಮೊನ್ನೆ ಸ್ನಾನ ಮಾಡ್ತಿರ್ಬೇಕಾದ್ರೆ ಸೊಂಟದ ವಿಷಯ ಬ್ಯಾಡವೋ ಸಿಸಿಯ ಅಂತ ಈ ತರ ಹಾಡು ಹೇಳ್ತಾ ಇದ್ರಿ. ನಾನಂತೂ ಕಿಚನ್ ಇಂದ ಕತ್ತ ಕೇಳಿಸ್ಕೊಂಡ್ಬಿಟ್ಟ. ನಂಗೆ ನಾಚಿಕೆ ಆಗ್ಬಿಡ್ತೀರಿ. ಅಲ್ಲ ರೀ, ಸೊಂಟಕ್ಕೆ ಡಾಬ್ ತಂದಿದ್ದೀನ್ರಿ. ಹೇಗಿದೆ ರೀ? ಡಬ್ಬ ತರ ಇದೆ. ಏನಂದ್ರೆ? ಡಾಬ್ ತರಾನೇ ಇದೆ ಅಂದೆ ರೀ. ಇನ್ ನೋಡಿ, ಕೊನೆ ಐಟಮು ಇದನ್ನ ನೋಡ್ರಿ. ಚಿನ್ನದ ಕಾಲ್ ಗೆಜ್ಜೆ. ಇದನ್ನ ಹಾಕೊಂಡು ಓಡಾಡ್ತಾ ಇದ್ರೆ ಝಲ್ 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 ಅಂತ ಸೌಂಡ್ ಬರ್ತಾನೆ ಇರುತ್ತೆ. ನೀ ನಮ್ಮ ಮಕ ಮುಚ್ಚ ರಾಣಿ. ಜಲ್ 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 ಅಂತ ಏನೇ ಅಲ್ಲ ಕಣೆ. ನನಗೇನೆ ಚಿನ್ನ ತಂದಿದ್ಯಾ ಅಂತ ನಾನು ಗೆಸ್ ಮಾಡ್ತಾ ಇದ್ರೆ ಎಲ್ಲ ನೀನೇ ತಗೊಂಡಿದ್ಯಲ್ಲೇ. ಈ ಜುವೆಲ್ಸ್ ಎಲ್ಲ ನಿಮಗ್ ಸೂಟ್ ಆಗಲ್ಲ ರೀ. ನೀವ್ ಹಾಕೊಂಡ್ರೆ ನಿಮಗ್ ಚೆನ್ನಾಗೂ ಕಾಣಲ್ಲ. ತಗದ್ ಬುಟ್ಟ ಅಂದ್ರೆ ಅದೇಗ. ಇಷ್ಟೊಂದೆಲ್ಲ ತಗೊಂಬಂದಲ್ಲ. ದುಡ್ಡು ಎಲ್ಲಿತ್ತು ನಿನ್ಗೆ? ದುಡ್ಡು ಎಲ್ಲಿತ್ತು? ಇದನ್ ತರೋದಕ್ ನನ್ನ ಹತ್ರ ಯಾಕೆ ದುಡ್ಡು ಇರ್ಬೇಕು? ಮತ್ತೆ ದುಡ್ಡು ಯಾರ ಹತ್ರ ಇರ್ಬೇಕು? ನನ್ನ ಹತ್ರ ಇರ್ಬೇಕು. ಹೇ ತಿರ್ಪೆ ನನ್ನ ಮಗನೇ, ನೀನ್ ಯಾಕ ಬಂದೆ ಇಲ್ಲಿ? ಸರ್, ಈಗ ನೀವೇನೋ ಡೈಲಾಗ್ ಅಲ್ಲಿ ಕ್ವಶನ್ ಕೇಳಿದ್ರಲ್ಲ ಸರ್, ಇನ್ಯಾವನ ಹತ್ರ ದುಡ್ಡಿರುತ್ತೆ ಅಂತ. ಅದಕ್ಕೆ ಉತ್ತರ ಕೊಡಕ್ ಬಂದೆ. ನಿಮ್ ಬರ್ಡೇ ಇತ್ತಲ್ಲ, ಅದಕ್ಕೆ ಹೇರ್ಗೆ ಕಲರಿಂಗು ಮಾಡಿಸ್ಕೊಂಡ್ ಬಂದಿದ್ದೀನಿ. ಹೆಂಗೆ ತಿರ್ಪೆ ರಾಣಿ? ಈಗ ಬಂದ್ಯಾ? ಬಾ ಕೂತ್ಕೋ. ಊಟ ಮಾಡಿದ್ಯಾ? ರಾಣಿ, ನಾನು ನೀನು ಒಂದು ಮನೇಲಿದ್ದು ಈ ವಯ್ಯ ಆ ಮನೆಗ್ ಬಂದಾಗ ನಾವು ಅಂದ್ರೆ ಅದ್ರಲ್ಲೂ ನೀನು ಆ ವಯ್ಯನ್ನ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅಂತ ಕೇಳ್ಬೇಕು. ಬಟ್ ವಿಧಿ ಆಟ ಆಡು ಅಂತಂದ್ರೆ ನನ್ನ ಜೀವನದಲ್ಲಿ ಕಬಡ್ಡಿನೇ ಆಟ ಆಡ್ಬಿಟ್ಟ. ಚಿರು ನಿಲ್ಸೋ ಸಾಕು. ಜಾಸ್ತಿ ಹರ್ಕೋಬೇಡ, ಎಲ್ಲ ಕಿತ್ತೋಯ್ತದೆ. ಒಬ್ಬೊಬ್ರಿಗೂ ಅಪ್ಪ ಮಾಡ್ಬಿಡ್ತೀನಿ ನಾನ್ ಸೆನ್ಸ್ಗಳ. ರಾಣಿ, ಏನಿದು? ತಿರ್ಪೆ ರಾಣಿ, ನಿನ್ನ ಎಮೋಷನಲ್ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ನಾನು ಇನ್ನೊಬ್ರು ಸ್ವತ್ತು ಅನ್ನೋದನ್ನೇ ಮರ್ತು ಹೋಗಿದ್ದೆ. ರೀ ಹೋಗ್ಲಿ ಬಿಡ್ರಿ, ಇವತ್ತು ನಿಮ್ ಬರ್ತ್ಡೇ ಅಲ್ವಾ, ನಿಮ್ ಮನ್ಸನ್ನ ನೀವ್ ನೋಯಿಸ್ಕೋಬೇಡಿ ಆಯ್ತಾ? ರಾಣಿ ರಾಣಿ, ಒಂದೇ ಒಂದು ದಿವಸ ನಿನ್ನ ಗಂಡನ ಮನ್ಸನ್ನ ನೋಯಿಸ್ಬಾರ್ದು ಅಂತ ಹೇಳ್ದಿಯಲ್ಲ, ಆದ್ರೆ ನೀನು ಬಿಟ್ಟಾಗಿಂದ ನಾನು ಎಷ್ಟು ಅನುಭವಿಸಿದೀನಿ ಗೊತ್ತಾ? ಗಬ್ಬು ರಾಣಿ ಬಿಟ್ಟಾಗ್ಲಿಂದ ಅಂತ
ಅದಲ್ಲ ಸರ್, ರಾಣಿ ನನ್ನನ್ನ ಬಿಟ್ಟು ಹೋದಾಗಿಂದ ನಾನು ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣನು ಎಷ್ಟು ನೋವು ತಿಂದಿದ್ದೀನಿ ಗೊತ್ತಾ ಸರ್? ನೋವು ತಿಂದಿದ್ದೀನಿ. ನನ್ ನೆನ್ಪಲ್ಲೇ ನೀನ್ ಇನ್ನೂ ಇದೆಯಾ? ನಿಜ ಹೇಳ್ತೀನಿ, ಕೇಳಿಸ್ಕೋತಿರ್ಬೆ. ನನಗೇನಾದ್ರೂ ಒಬ್ಳು ತಂಗಿ ಇದ್ದಿದ್ರೆ ಗ್ಯಾರಂಟಿ ನಿನಗೆ ಕೊಟ್ಟು ನನ್ ಮದ್ವೆ ಮಾಡಿಸ್ತಿದ್ದೆ ತಿರ್ಪೆ, ಮದ್ವೆ ಮಾಡಿಸ್ತಿದ್ದೆ. ತಂಗಿ ಇಲ್ಲ ಪರವಾಗಿಲ್ಲ, ಅಕ್ಕ ಇದ್ದಾಳಲ್ಲ, ಕೊಟ್ಟು ಮದ್ವೆ ಮಾಡಿಸ್ಬಿಡು. ಸರ್, ನಾನು ತಿರ್ಕೊಂಡು ತಿನ್ನೋನಿರ್ಬೋದು, ಹಸುಕೊಂಡು ಅಲ್ದಾಡ್ಕೊಂಡು ಹಳ್ಸಿದ್ ತಿನ್ನೋನಿರ್ಬೋದು, ಆದ್ರೆ ಹಲ್ಸೆಟ್ ಹಾಕೊಂಡು ಓಡಾಡೋ ಇವ್ರ ಅಕ್ಕನ ಮದ್ವೆ ಆಗೋಷ್ಟು ಬರ್ಗೆಟ್ಟಿಲ್ಲ ಸರ್ ನಾನು. ರಾಣಿ, ಈಗ್ಲೂ ಹೇಳ್ತಾ ಇದ್ದೀನಿ, ನನ್ ಜೊತೆ ಬಂದ್ಬಿಡು. ಬೇರೆ ಕಂಟ್ರಿಗೆ ಹೋಗಿ ಭಿಕ್ಷೆ ಬೇಡ ಆದ್ರೂ ನಿನ್ನ ಸಾಕ್ತೀನಿ. ಮೆಟ್ ತಗೊಂಡ್ ಮಾಡ್ದಾಕ್ಬಿಡ್ತೀನಿ ಮಗನ ಭಾಗ ಆ ಕಡೆಗೆ. ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊ, ಹೋಗ್ ರಾಣಿ. ನೀನು ಓವರ್ ಆಗಾಡ್ತಾ ಇದೆಯಲ್ಲ ನೀನು. ಅಲ್ಲ ಕಣೆ, ಇಷ್ಟೆಲ್ಲಾ ಒಡವೆ ತರೋದಕ್ಕೆ ದುಡ್ಡೆಲ್ಲಿತ್ತು ಅಂತ ನಾನ್ ಕೇಳಿದ್ದು. ತಿರ್ಪೆ ಹತ್ರ ಇತ್ತು. ಇವನೇ ತಿರ್ಕೊಂಡ್ ತಿನ್ನೋ ತಿರ್ಪೆ ನನ್ನ ಮಗ. ಇವನ ಹತ್ರ ಹೋಗ್ಬಿಟ್ಟು ನೀನ್ ತಿರ್ಪೆ ಬೆಡಿದ್ಯಲ್ಲ, ನಾಚಿಕೆ ಆಗಲ್ವೇ ನಿನಗೆ? ಯಾಕ್ರಿ ಹಿಂಗ ಅವಮಾನ ಮಾಡ್ತಿದ್ದೀರಾ ತಿರ್ಪೆಗೆ? ನೋಡಿ, ನಿಮ್ಗೆ ಇಷ್ಟ ಇಲ್ವಾ? ಬೇಕಾದ್ರೆ ಇವತ್ತು ನಾನು ಹಾಕೊಳ್ಳಲ್ಲ, ಬಿಟ್ಬಿಡಿ. ಏನ ರಾಣಿ, ಹಾಗ್ ಮಾತ್ರ ಮಾಡ್ಬೇಡ ರಾಣಿ. ಅಪ್ಪ, ಓವರ್ ಆಗಿ ರಿಯಾಕ್ಷನ್ ಕೊಡ್ಬೇಡ. ಅವಳು ಹೇಳಿದ್ದು ಇವತ್ತು ಹಾಕೊಳ್ಳಲ್ಲ ಅಂತ, ನಾಳೆಯಿಂದ ಹಾಕೋತಾಳೆ, ಗೊತ್ತಾಯ್ತಾ? ಸುಮ್ನೆ ನಿಂತ್ಕೋ. ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಅದಕ್ಕೆ ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ. ಐ ಲವ್ ಯು ರೀ. ರಾಣಿ, ರಾಣಿ, ರಾಣಿ. ನೋಡು, ಹಳೆ ಪ್ರೇಮಿ ಎದುರುಗಡೆ ಹುಡುಗಿರು ಗಂಡಂಗೆ ಐ ಲವ್ ಯು ಅಂತ ಹೇಳ್ಬಾರ್ದು ರಾಣಿ, ಹೇಳ್ಬಾರ್ದು. ಆಗ ಗುಂಡು ಸೂಜಿಗೆ ಚೂಪಾಗಿರುತ್ತಲ್ಲ ತುದಿ, ಅದನ್ನ ಮೂಂಬತ್ತಿಲಿ ಕೆಂಪಗಾಗೋ ತನಕ ಕಾಯಿಸಿ ಹೃದಯಕ್ಕೆ ಚುಚ್ಚಿ ಒಳಗಡೆ ಹಾಕಿ ತಿವುಚಿ ತಿರ್ಚಿದಂಗ ಆಗುತ್ತೆ ರಾಣಿ. ನೋಡಿ ತಿರ್ಪೆ, ಸಾರಿ ತಿರ್ಪೆ, ಐ ಆಮ್ ರಿಯಲಿ ಸಾರಿ. ನೋಡು, ನನ್ ಗಂಡನ್ಗಿಂತನೂ ನೀನೇ ನನ್ನನ್ನ ಹೆಚ್ಚಾಗಿ ಪ್ರೀತಿಸೋದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ತಿರ್ಪೆ. ಸುಮ್ಮನೆ ನಿಂತ್ಕೊಳ್ರಿ. ಏನ್ರಿ ಇದು? ಆ ವಿಷಯ ನನಗೆ ಗೊತ್ತಿದೆ ತಿರ್ಪೆ, ಆದ್ರೆ ಅದು ಗೊತ್ತಿದ್ದು ಆ ಪ್ರೀತಿ ತುಪ್ತ ಹಾಕ್ತಾ ಕೂದ್ರೆ ತಾಳಿನೇ ಹೆಚ್ಚು ತೂಗುತ್ತೆ ತಿರ್ಪೆ. ಸೊ ಐ ಆಮ್ ಸಾರಿ, ಐ ಆಮ್ ಸಾರಿ. ಹಿಂಗೆ ಅಂತ ಗೊತ್ತಿದ್ರೆ 1/4 kg ಇದು ತಾಳಿ ಮಾಡಿಸ್ಕೊಂಡ್ ಬಂದ್ ಕೊಡ್ತಾ ಇದ್ದೆ. ಅಂದ್ರೆ ಮಗನೇ, ಇದನ್ ತರದಕ್ಕೆ ನನ್ನ ಮಗನೇ ನೀನ್ ಎಷ್ಟ್ ಕಡೆ ಕಿಡ್ನಿ ಲಿವರ್ ಎಲ್ಲ ಅಡ ಇಟ್ಟಿದ್ಯೋ, ಇನ್ನು ಕೆಜಿ ಲದ್ದಲ್ಲಿ ತಗೊಂಬಂದ್ಬಿಟ್ಟು ತಾಳಿ ಕೊಡ್ತಾನಂತ ಮಗ. ಇದನ್ನ ತರಕ್ಕೆ ನಾನು ಕಿಡ್ನಿ ಆಡ ಇಡ್ಬೇಕಾ? ಜಸ್ಟ್ 2 hours ಕಲೆಕ್ಷನ್ ಸರ್ ಇದು. ಅದು ನಂದಲ್ಲ, ನನ್ ಶಿಷ್ಯಾಂದ್ರ ಮಾಡಿರೋ ಕಲೆಕ್ಷನ್. ಇನ್ನೇನಾದ್ರೂ ಈ ಅಣ್ಣ ಪೀಕ್ ಅವರ್ ಅಲ್ಲಿ, ಅದು ಮೇನ್ ಸಿಗ್ನಲ್ ಅಲ್ಲಿ ನಿಂತ್ಕೊಂಡ್ರೆ ಎಷ್ಟು ಕಲೆಕ್ಷನ್ ಆಗುತ್ತೆ ಗೊತ್ತಾ ರಾಣಿ? ನಿಜಾನ ತಿರ್ಪೆ? ಮೊನ್ನೆ ಲಾಸ್ಟ್ ವೀಕ್ ಹೈಯೆಸ್ಟ್ ಕಲೆಕ್ಷನ್ ಆಯ್ತು. ಪೀಕ್ ಅವರ್ ಅಲ್ಲಿ ಮೇನ್ ರೋಡ್ ಅಲ್ಲಿ ಹೋಗಿ ನಿಂತಿದ್ದೆ ರಾಣಿ. ಸಿಕ್ಕಾಪಟ್ಟೆ ಅಮೌಂಟ್ ಕಲೆಕ್ಟ್ ಆಯ್ತು. ದುಡ್ಡು ಎಣ್ಸಕ್ ಆಗದೆ ಒಂದು ಮನೆ ತಗೊಂಡೆ. ಆ ಮನೆಯಲ್ಲಿ 10 ಟಾಯ್ಲೆಟ್ ರೂಮ್ ಇದೆ ಗೊತ್ತಾ? 10 ಟಾಯ್ಲೆಟ್ಸ್? ಅಷ್ಟು ದೊಡ್ಡ ಮನೆನ ತಿರ್ಪೆ? ದಡ್ಡಿ, ಈ ತಿರ್ಪೆ ತಗೊಂಡಿರೋದು ಸಾರ್ವಜನಿಕ ಶೌಚಾಲಯ ಇರೋ ಬಿಲ್ಡಿಂಗು. ಅದ್ರಲ್ಲಿ ಇರೋದೇ 10 ಟಾಯ್ಲೆಟ್. ನಿಜಾನ ತಿರ್ಪೆ? ಓ ರಾಣಿ, ಏಯ್, ಮೊದ್ಲು ಈ ಜೀವನ್ಸ್ ಎಲ್ಲ ತಗೊಂಡು ಗೊತ್ತಾ ಇದಲ್ಲ, ಈ ಜೀವನ್ಸ್ ಎಲ್ಲ ತಗೊಂಡೋಗ್ಬಿಟ್ಟು ಈ ತಿರ್ಪೆ ಮುಖದ ಮೇಲೆ ಬಿಸಾಕ್ಬೇಕಾ? ಬಿಸಾಕು. ಯಾಕೆ ಸರ್? ಹೊಟ್ಟೆ ಉರಿನ ಸರ್? ಲವರ್ ಗಂಡನ್ಗೆ ವಿಶ್ ಮಾಡಕ್ ಬಂದ್ರೆ ನಿಮ್ಗೆ ಹೊಟ್ಟೆ ಉರಿಯುತ್ತಾ ಸರ್? ಏಯ್, ಇನ್ನೊಂದು ಮಾತಾಡಿದ್ರು ತಿರ್ಪೆ ಬೇಡೋದಕ್ಕೆ 2 ಕೈ ಇರಲ್ಲ, ಹೇಳಿದೀನಿ. ಹೋಗ ಆಚೆಗೆ ಹೋಗ. ಅವ್ನ್ ಏನಂತ ಕೇಳ್ದಾರಿ? ಜಸ್ಟ್ ಒಂದ್ ವಿಶ್ ತಾನೇ ಕೇಳ್ತಾ ಇರೋದು. ಯಾಕೆ ಪಾಪ ಅವ್ನ್ ಮನ್ಸಿಗೆ ನೋಯಿಸ್ತಾ ಇದ್ದೀರಾ ನೀವು? ವಿಶ್ ಮಾಡ್ಲಿ ಬಿಡಿ. ಏನ್ ವಿಶ್ ಮಾಡ್ಬಿಟ್ಟು ಹೋಗ್ತೇನಾ? ಸರಿ ಮಾಡು. ಒಂದೇ ಅಮ್ಮ ತಾಯಿ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಮೈ ಲವರ್ ಗಂಡ, ಹ್ಯಾಪಿ ಬರ್ಡೇ ಟು ಮೈ ಲವರ್ ಗಂಡ. ಹೋಗಿ ಬಿಸಾಕದನ್ನೆಲ್ಲ ಅವ್ನ ಮಕ್ಕಳಿಗೆ ಬಿಸಾಕ್ಬೇಕೇನ್ರಿ? ಅವ್ನ್ ಮುಖದ ಮೇಲೆ ಬಿಸಾಕ್ಬೇಕಾ? ರೀ, ನೀವ್ ಹೇಳ್ದಂಗೆ ಎಲ್ಲ ಮುಖದ ಮೇಲೆ ಬಿಸಾಕ್ತೆ. ನಾಳೆಯಿಂದ ಇದನ್ನ ಹಾಕೊಳ್ತೀನಿ, ಆಯ್ತಾ? ಮುಖದ ಮೇಲೆ ಬಿಸಾಕ್ಬಿಟ್ಟು ಅದನ್ನೇ ಆಯ್ಕೊಂಡು ಏನ್ರಿ ಇವ್ರದು? ಸರ್ ನೋಡಿದ್ರೆ ಸರ್,
ಚಿನ್ನ ಇದ್ರೇನೆ ಸರ್ ಚಿನ್ನಾರನ್ನ ಎಲ್ಲ ಮನೇಲಿ. ಸುಮ್ನೆ ಯಾಕೆ ಸರ್ ನೀವು ಇಲ್ಲಿ ನಿಂತ್ಕೊಂಡು ಗಂಟ್ಲು ಹರ್ಕೋತೀರಾ? ಬಂದ್ ನನ್ ಜೊತೆ ಸೇರ್ಕೊಳ್ಳಿ ಸಾರ್, ಸಖತ್ ಕಲೆಕ್ಷನ್. ಇನ್ನೊಂದು ವಿಷಯ ಗೊತ್ತಾ ಸರ್, ನಮ್ ಗ್ಯಾಂಗ್ ಅಲ್ಲಿ ರಾಣಿಗಿಂತ ಸೂಪರ್ ಆಗಿರೋರು ಸಿಗ್ತಾರೆ ಸರ್. ಆದ್ರೆ ಮೇಕಪ್ ಒಂದಿರಲ್ಲ ಅಷ್ಟೇ. ರಾಣಿನು ಮೇಕಪ್ ಮಾಡ್ಕೊಳಕ್ ಮುಂಚೆ ಹಂಗೆ ಕಾಣ್ತಾಳ್ ಕಣೋ. ಅದಕ್ಕೆ ಅಲ್ವಾ ನಾನ್ ಬಿದ್ದಿದ್ದು. ಕೊಡ್ರ ಇಲ್ಲಿ ಮಚ್ಕೊಡ್ರ. ಬೇಡ ಬೇಡ. ಹಲೋ ಹಲೋ, ಏನಪ್ಪಾ ಫುಲ್ ಟ್ರಾಫಿಕ್ ಜಾಮ. ಬಂದೇ ಇರೋ. ಬಾಯ್ ತಿರ್ಪೆ. ಬಾಯ್. ಮಾನ ಮರ್ಯಾದೆ ಅರಾಜಾಗಕ್ ನೀವ್ ಒಬ್ಳು ಸಾಕು. ಬರ್ಡೇ ಅಂತ ಬರ್ಡೇ ಹೋಗು. ರೀ ಕೋಪ ಮಾಡ್ಕೋಬೇಡ್ರಿ. ನೋಡಿ ಇದೇ ಡ್ರೆಸ್ ಅಲ್ಲಿ ಇರಿ, ಇನ್ನೂ ಸಾಕಷ್ಟು ಸರ್ಪ್ರೈಸ್ಗಳು ನಿಮ್ಗೋಸ್ಕರ ಕಾದಿದೆ. ಓಕೆನಾ? ಇವತ್ ನಿಮ್ ಬರ್ಡೇ. ರೆಮೋ ಅಲ್ಲಿ ಕುತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಬನ್ನಿ ಪಾರ್ಟಿಗೆಲ್ಲ ರೆಡಿ ಮಾಡ್ಕೋಬೇಕು. ಏಯ್ ನೀನ್ ಎತ್ತೋಗ್ಬಿಟ್ರೆ ಆಡದ್ ಬೇಡವಾ? ಏಯ್ ಸುಮ್ನೆ ರೀ, ಅವಳು ರೆಡಿ ಮಾಡ್ಲಿ ಬಾ. ಓಕೆ ರೀ ಇದೇ ಡ್ರೆಸ್ ಅಲ್ಲಿ ಇರ್ಬೇಕು. ಓಕೆನಾ? ಕೋಬ್ರಾ ಕೋಬ್ರಾ ಕೋಬ್ರಾ. ಕುರಿ ಏನೋ ಇದು? ಅನ್ನ ಕೊಟ್ಟ ಅಪ್ಪ ಅಮ್ಮನ ದೇವ್ರು ಅಂತಾರೆ, ವಿದ್ಯೆ ಕೊಟ್ಟ ಗುರುನ ದೇವ್ರು ಅಂತಾರೆ. ಹಂಗೆ ಇಷ್ಟು ವಯಸ್ಸಾಗಿರೋ ನನಗೆ ಅನ್ನ ಕೊಡ್ಲಿಲ್ಲ ಅಂದ್ರೂ ಒಣಗೋಗಿರೋ ಬ್ರೆಡ್ ಆದ್ರೂ ಕೊಟ್ಟು ನೋಡ್ಕೊತಿದ್ಯಲ್ಲ ಕೋಬ್ರಾ. ನೀನಪ್ಪ ನಮ್ ದೇವ್ರು. ನೀನು ಆ ದೇವ್ರು ಹುಟ್ಟಿದ ದಿನ ಏನೋ ಅಲ್ಪ ಸ್ವಲ್ಪ ದುಡ್ಡು ಹಾಕೊಂಡು ಇವತ್ತು ನಿನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿದ್ದೀನಿ. ಅದಕ್ಕೆ ಇವತ್ತು ಸಣ್ಣದೊಂದು ಆರ್ಕೆಸ್ಟ್ರಾ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಫೇಮಸ್ ಸೆಲೆಬ್ರಿಟೀಸ್ ನ ನಿನಗೆ ಸರ್ಪ್ರೈಸ್ ಆಗಿ ಕರೆಸ್ತಾ ಇದ್ದೀನಮ್ಮ. ಇಷ್ಟೊಂದು ಅಭಿಮಾನ ಒಳ್ಳೇದಲ್ಲ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಅದರಲ್ಲೂ ತಮ್ಮ ಮುಖದಲ್ಲಿ ಕಾಣ್ತಾ ಇರೋ ಈ ಅಭಿಮಾನನ ಬೇರೆ ಕತೆ ಹೇಳ್ತಾ ಇದೆ ಅಂತ ನನಗೆ ಡೌಟ್ ಬರ್ತಾ ಇದೆ. ಬಟ್ ಇಟ್ಸ್ ಓಕೆ, ಮುಂದುವರಿಲಿ ನಿಮ್ಮ ಜಾತ್ರೆ. ಥ್ಯಾಂಕ್ ಯು ಕೋಬ್ರಾ, ಥ್ಯಾಂಕ್ ಯು ಸೋ ಮಚ್. ನಾಡಿನ ಸಮಸ್ತ ನಾಗರಿಕ ಬಂಧುಗಳೇ, ಸಿನಿ ರಸಿಕರೇ, ಸಂಗೀತ ಪ್ರಿಯರೇ, ಇಂದು ಮಜಾ ಮನೆಯ ಹಬ್ಬ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ನಟ, ಆರಡಿ ಘಟ, ಎಂಟದೆ ಬಂಟ, ವಾಕ್ಚತುರ, ಸಮರ ಶೂರ, ಧೀರಕರ್ಣ, ಟಾಕಿಂಗ್ ಸ್ಟಾರ್ ಸುಜನ್ ಲೋಕೇಶ್ ಚಬ್ರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಡಿಂಕ್ ಚಿಕ್ಕ ಆರ್ಕೆಸ್ಟ್ರಾ ವತಿಯಿಂದ ರಸ ಸಂಜೆ ಕಾರ್ಯಕ್ರಮ 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 ಕಲಾ ರಸಿಕರೇ, ಈಗ ಜನಪ್ರಿಯ ಗಾಯಕ ಕುರಿ ಅವರಿಂದ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸುಮಧುರವಾದ ಗಾಯನ. ಬೇಕಿತ್ತೇನ ಇದು? ಅದು ಏನಿಲ್ಲ ಕೋಬ್ರಾ, ಅಭಿಮಾನಿಗಳು ಇಂತಿಂತದೇ ಆಡ್ಬೇಕು ಅಂತ ಬರ್ದು ಕಳಿಸ್ತಾ ಇದಾರೆ. ಕೊಡಿಲಿ ನೋಡ್ತೀನಿ. ಬೇಡ ಬಿಡಪ್ಪ, ಬೇಡ ಬಿಡು, ಬೇಡ ಬಿಡು, ಬೇಡ ಬಿಡು, ಬೇಡ ಬಿಡು. ಕುರಿ ನನ್ನ ಮಗನೇ, ಮರ್ಯಾದೆಯಿಂದ ಸ್ಟೇಜ್ ಇಂದ ಇಳಿದ್ರೆ ಸರಿ, ಇಲ್ಲ ಅಂದ್ರೆ ಯಾವ ಜಾಗಕ್ಕೆ ಹೆಂಗ್ ಹೊಡಿತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಇನ್ನು ಏನೇನ್ ಬರ್ದವ್ರೋ ಏನೋ. ಏಯ್ ಬೇಕಿತ್ತ ನನಗೆ ಇವೆಲ್ಲ ಅಲ್ಲ. ಹೋಗ್ಲಿ ಬಿಡಪ್ಪ, ಅಭಿಮಾನಿಗಳು ಕೊಟ್ಟಿರೋದು. ಮಹಾಜನಗಳೇ, ಈಗ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳಿ. ಕನ್ನಡದ ಖ್ಯಾತ ನಾಯಕ ನಟಿ, ಕೆಂಪು ಗಲ್ಲದ ಸುಂದರಿ, ಮನಮೋಹಕ ತಾರೆ ಶುಭ ಪೂಂಜಾ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಮಜಾ ಟಾಕೀಸ್. ನಂದು ನಾಳೆ ಬರ್ತಡೆ. ಹೌದಾ? ಬಾ ತಪ್ಕೋತೀನಿ. ಒಂದ್ ನಿಮಿಷ ಕೇಕ್ ತರ್ತಿದ್ದೀರಿ, ಒಂದ್ ನಿಮಿಷ. ಸುಜಾ, ಅಟ್ಲೀಸ್ಟ್ ನಾನ್ ಬಂದಾಗ ಒಂದ್ ಚಿಕ್ಕ ಕೇಕ್ ಆದ್ರೂ ಇತ್ತಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸುಜಾ, ಹ್ಯಾಪಿ ಬರ್ಡೇ ಟು ಯು. ಬೇಕಪ್ಪ ನನ್ನ ಮಕ್ಕಳ್ರ, ಗೆಸ್ಟ್ ಬಂದವ್ರೆ, ನಾನಿಲ್ಲಿದ್ದೀನಿ. ಬರ್ಡೇ ಬಾಯ್, ಕೇಕ್ ನಮಗ್ ತಾನೇ ಫಸ್ಟ್ ಕೊಡ್ಬೇಕಾಗಿರೋದು. ಮುಗ್ದೋಯ್ತಲ್ಲಪ್ಪ, ನಾವೇನ್ ಮಾಡೋದ? ನಾನು ಚಾಕ್ಲೇಟ್ ತಂದೀನಿ ಕಣ. ಕೊಡು ಕೊಡು, ಈ ಕಡೆ ಬರ. ಮುಗ್ದಾಯ್ತು ಕಣ.
ಕೇಕ್ ತಿನ್ಕೊಂಡು ಬಾಮ ಕಂದ ನೀನ್ ಕೂತು ಕೂತು ಇರಪ್ಪ ಹೀರೋಯಿನ್ ಬಂದವ್ರೆ ಮಾತಾಡ್ಸಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಬನ್ರೋ ನಿಮ್ಮ ಮನೆ ಒಂದ್ ನಿಮಿಷ ಇರ ಪಾಪ ಏನ ರೋಸ್ ಗೀಸ್ ಎಲ್ಲ ಇಟ್ಕೊಂಡ್ ಬಂದಿದ್ಯಲ್ಲ ಕಂದ ಏನದು ನನಗ್ ಕೊಡಕ್ ಇಟ್ಕೊಂಡ್ ಇದು ನಿನ್ ಬರ್ತ್ಡೇಗೆ ಸುಜಾ ಆದ್ರೆ ನಾನು ಇನ್ನು ಕೊಡಲ್ಲ. ಓಕೆ ಇವಾಗ ನಾನು ಈ ಹೂನ ನಿನ್ನ ವರ್ಣನೆ ಮಾಡಿ ಕೊಡ್ಬೇಕು. ಓಕೆ ಮೊದಲನೇ ಹೂವ ಇದು. ಇವಾಗ ನೀನು ಎಲ್ಲರಿಗೂ ಕಿವಿಗೆ ಹೂವ ಇಡ್ತೀಯಲ್ವಾ, ಅದಕ್ಕೆ ಮೊದಲನೇ ಹೂವ ನಿನಗಿಡ್ತೀವಿ. ಎರಡನೇದು ನಾನ್ ಯಾವಾಗ ಮನೆಗ್ ಬಂದೇನು ನೀನ್ ಕಾಫಿ ಕೊಡಲ್ವಲ್ಲ ಅದಕ್ಕೆ. ಇರೋ ಅವನ್ನ ವರ್ಣನೆ ಮಾಡ್ತೀನಿ. ಇದು ಟು ಸುಜಾ, ಟು ದ ಮೋಸ್ಟ್ ಹ್ಯಾಂಡ್ಸಮ್ ಗೈ. ಥ್ಯಾಂಕ್ ಯು. ದಿಸ್ ಈಸ್ ತುಂಬಾ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿದ್ದಕ್ಕೆ ಥ್ಯಾಂಕ್ ಯು. ಆಮೇಲೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಬಂದಿರೋದು. ಐ ಥಿಂಕ್ ಸೃಜನ್ಗೆ ಇವತ್ತು ಇಷ್ಟು ಸಕ್ಸಸ್ ನೋಡಿದ್ದಾನೆ, ಬಟ್ ಇಟ್ ವಾಸ್ ನಾಟ್ ಈಸಿ. ಐ ಥಿಂಕ್ ಹಿ ಸ್ಟ್ರಗಲ್ ವೆರಿ ಹಾರ್ಡ್ ಅಂಡ್ ಕೇಮ್ ದಿಸ್ ಫಾರ್, ಅಂಡ್ ಹಾಗಾಗಿ ನಮ್ಮೆಲ್ರಿಗೂ ಈಸ್ ಅ ವೆರಿ ವೆರಿ ಬಿಗ್ ಇನ್ಸ್ಪಿರೇಷನ್. ಸೊ ಥ್ಯಾಂಕ್ ಯು ಲವ್ಲಿ, ಥ್ಯಾಂಕ್ ಯು ಸೋ ಮಚ್. ಶುಭಾ ಅವ್ರು ಇನ್ನೊಂದು ನೋಟಿಸ್ ಮಾಡಿಲ್ವಾ ರೀಸೆಂಟ್ ಆಗಿ ಒಂದೊಳ್ಳೆ ಹೇರ್ ಸ್ಟೈಲ್? ಹೇರ್ ಸ್ಟೈಲ್. ಓಕೆ ಹೇರ್ ಸ್ಟೈಲ್ ಎಷ್ಟು ಮುತ್ತು ಕೊಟ್ಟಿದ್ದೀನಿ ನೋಡು. ಅದು ಕೊಟ್ಟಿದ್ಯಾ? ನನ್ಗ ಕೊಟ್ಟಿದ್ಯಾ? ಮುತ್ತು ನನ್ಗೋಸ್ಕರ ಇಟ್ಕೊಂಡಿದ್ದಾರೆ. ನಾನು ಅವ್ರಿಗೋಸ್ಕರ ಇರೋಸ್ಕಣ ಮುತ್ತು ನಾನು. ಓಕೆ ಇವಾಗ ಇನ್ ಮೂರವಲ್ಲ ಅವಕ್ಕೂ ಸುಮ್ಮನೆ ಮುತ್ತು ಕೊಟ್ಬಿಡಿ. ಬೇಕಾ? Wishing you always lots of happiness and success. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Thank you. ಆಯ್ತೇನಪ್ಪ? ಆಯ್ತಪ್ಪ, ಆಯ್ತು. ಕೂತ್ಕೋ ಕಂದ. ಆಯ್ತಾ? ಆಯ್ತು. ಕುರಿ ಇನ್ನೂ ಹೂವ ತಲೆ ಮೇಲಿದೆ, ಕೊಡುಕೊಳ್ಳಿ. ಇಟ್ಕೊಳ್ಳಿ. ನಿಮಗ್ ಕೂತ್ಕೊಳ್ಳಲ್ವಲ್ಲ ಅಂತ ಹೊಟ್ಟೆವ್ರಿ. ಅದ್ರ ಬಾಡಿಗೆ ಕೂತಿದೆ ಬಿಡಿ ಸರ್. ಬರಪ್ಪ ಕೂತ್ಕೋ, ಆರಾಮಕ್ಕೆ ಕಾರ್ಯಕ್ರಮ ನೋಡು. ಬರ್ತಾರೆ ನಾನು ಕೂತ್ಕೊಂಡು. ಎಷ್ಟಪ್ಪ ಎಂತ ಸೌಭಾಗ್ಯ. ಕಲಾ ರಸಿಕರೇ, ಈಗ ನಿಮ್ಮ ಮುಂದೆ ಬರಲಿದೆ ಒಂದು ಜಬರ್ದಸ್ತ್ ಪರ್ಫಾರ್ಮೆನ್ಸ್. ನಮ್ಮ ಕೋಬ್ರಾ ಮತ್ತು ಜೀಬ್ರಾ ಕೊನೆವರೆಗೂ ರೊಮ್ಯಾಂಟಿಕ್ ಆಗಿರ್ಲಿ ಅಂತ ಒಂದು ಪ್ರೇಮ ಗೀತೆಯ ನೃತ್ಯ ನಿಮಗಾಗಿ ನಾಟ್ಯ ಚತುರ ಕುರಿ ಮತ್ತು ಡ್ಯಾನ್ಸಿಂಗ್ ಕ್ವೀನ್ ಶುಭಾ ಪೂಂಜಾ ಅವರಿಂದ. ನಮ್ಮಿಂದನೇನಾ? ಸರಿ ಇರು, ನಾನು ರೋಸ್ ಕೊಡಲ್ಲ. ಸಾಂಗ್ ನಿಲ್ಸಿ. ಯಾಕೋ ನಿಲ್ಸ್ಬೇಕಾ? ಮಹಾಜನ್ಗಳೇ, ನಮ್ಮ ಡಿಂಕಚಕ ಆರ್ಕೆಸ್ಟ್ರಾದ ಓನರ್ ಈ ಕಳ್ಳೆಪುರಿ ಇವರು ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿ ಕೆಳಗ್ ಬಿದ್ದು ಮೈ ಕೈ ನೋವೆಲ್ಲಮ್ಮ ಏಟ್ ಮಾಡ್ತಾರೆ. ಯಾರ್ ಗತಿ? ಮಾಡ್ತೀನಿ ಕಣೋ. ಸುಮ್ನಿರು. ಆಕೆ ದುಡ್ಡು ಕೊಟ್ಟಿ ಮಾಡಿಕಂದ್ರದ್ ಯಾಕೆ ನನ್ನ? ಯಾಕೆ ಓನರ್ ಆಗಿ ಇವ್ರು ಕುಣ್ದಿ ನಾನ್ ಕೆಳಗ್ ಕುಂತಾರೆ, ನೀವೆಲ್ಲ ಏನಂತೀರಿ? ಹೊಡಿತೀರಿ, ಹೋಗಿತೀರಿ. ಸುಮ್ಕಿರಿ ಸರ್, ನೀವು ದುಡ್ಡು ಕೊಟ್ಟು ಮಾಡಿಕಂದ್ರದ್ ಯಾಕೆ? ಆದ್ರಿಂದ ಇವತ್ತಿನ ಡ್ಯಾನ್ಸ್ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಾನು ಹೊರ್ತಾ ಇದ್ದೀನಿ, ಗುರುಗಳನ್ನ ಕೂರಿಸ್ತಾ ಇದ್ದೀನಿ. ಚಪ್ಪಾಳೆ. ಸುಮ್ನಿರಿ ಸರ್, ಸುಮ್ನಿರಿ ಸರ್, ನಾನು ಓನರಪ್ಪ. ಗೊತ್ತಾಯ್ತು ಚಿರು. ಕೂಚೋ ಬಾಮ, ಬಾಮ. ಕಲಾ ರಸಿಕ್ರೆ, ಈಗ ನಿಮ್ಮ ಮುಂದೆ ಬಾರ್ ಸ್ಟಾರ್ ಬೆಗ್ ಸ್ಟಾರ್ ಮುತ್ತು ಮಣಿಯವರಿಂದ ಶುಭ ಪೂಜಾ ಅವರ ಜೊತೆಗೆ ಅದ್ಭುತವಾದ ನೃತ್ಯ. ನಿಲ್ಸಿ ದಯಮಾಡಿ ನಿಲ್ಸಿ. ಟೈಮಿಂಗ್ ಸ್ಟಾರ್. ನಾವಿಬ್ರಲ್ಲಿ ಸೀನಿಯರ್ ಯಾರು? ನಿಮ್ಮಿಬ್ರಲ್ಲ ಅಯ್ಯೋನ ಮುತ್ತು. ಮತ್ತೆ ಸೀನಿಯರ್ನ ಡ್ಯಾನ್ಸ್ ಮಾಡಿಸಿ ನಾನು ಕುಂತ್ಕೊಂಡ್ರೆ ಜನ ಏನಂತೀರಿ ಸರ್? ಇವರು ನನ್ನ ದುಡ್ಡು ಕೊಟ್ಟು ಮಾಡಿಕಂದ್ರದ್ದು ಯಾಕೆ?
ಇವ್ರನ್ನ ಕೂರಿಸ್ಬೇಕು, ನಾನು ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ಕಾಲ್ಗೆ ಭೀತಿ ಏಟ್ ಮಾಡ್ಕೊಂಡು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅವ್ನು ಹೇಳ್ತಾ ಇರೋದು ಕರೆಕ್ಟ್. ಕೂತ್ಕೊಳ್ಳ. ನಾನು ಮಾಡ್ಲಿಲ್ಲ, ಅವ್ನ್ಗೆ ಯಾಕೆ ಮಾಡಕ್ ಬಿಡ್ಲಿ? ಚಿರು, ಸಾಂಗ್ ಪ್ಲೇಸ್. ತುಂಬಾ ಚೆನ್ನಾಗಿತ್ತು. ಹೆಂಗೆ ನಮ್ ಡ್ಯಾನ್ಸ್ ಹಾಳಾಯ್ತು. ಮುತ್ತು ಡ್ಯಾನ್ಸ್ ಮಾಡ್ಬಿಡ್ತಾನೆ ಅಂತ ಹೊಟ್ಟೆ ಉರಿತಿತ್ತು. ಸದ್ಯ ಅವ್ನ್ ಡ್ಯಾನ್ಸ್ ಹಾಳಾಗ್ಬಿಟ್ಟ. ಹೆಂಗೆ ನಮ್ ಪರ್ಫಾರ್ಮೆನ್ಸ್? ಬೇಕುಪ್ಪ, ನೀನು ಡ್ಯಾನ್ಸ್ ಮಾಡ್ಲಿಲ್ಲ ಅವಳ ಜೊತೆ, ಅವನು ಮಾಡ್ಲಿಲ್ಲ ಇವಳ ಜೊತೆ. ನಿಮ್ಮಿಬ್ರು ಡ್ಯಾನ್ಸ್ ಅವನೊಬ್ನೇ ಮಾಡ್ಕೊಂಡು ಹೋದ್ನಲ್ಲೋ. ಅಯ್ಯ ನಿನ್ ಮನೆ ಕಾಯಿ ಆಗೋಗಲೇ. ನಮ್ ಪ್ರೋಗ್ರಾಮ್ ಕಂಟಿನ್ಯೂ ಮಾಡೋಣಪ್ಪ. ಈಗ ನಮ್ಮ ನೆಚ್ಚಿನ ನಾಯಕ ಸುಜನ್ ಲೋಕೇಶ್ ಅವರು ಶುಭ ಪೂಂಜಾ ಅವರ ಜೊತೆ ಅಷ್ಟೊಂದು ಖುಷಿ ಪಟ್ರೆ ಮೈನ ವಿರಳಿಸುವ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾರೆ. ನೋಡಿ ಆನಂದಿಸಿ. ಚಿರು, ಒಳ್ಳೆ ಸಾಂಗ್ ಏನ್ ತರಕಾರಿರೋದಾ ಸಾಂಗ್ ಸರ್? ಇವತ್ತು ನಿಮ್ ಬರ್ತಡೇ ತಾನೆ? ಹೌದು. ಕುಂಡ್ಯಾಗ ಸುಸ್ತ್ ಮಾಡ್ಕತ್ತೀರಿ, ಬಟ್ಟೆ ಗಲೀಜ್ ಆಯ್ಕಿಲ್ವಾ? ಸೈಲೆಂಟ್ ಆಗಿ ಕೂತ್ಕೊಳ್ಳಿ, AC ಹಾಕವ್ರೆ, ನಾನು ಅವ್ರ ಜೊತೆ ಸಾಂಗ್ ಡ್ಯಾನ್ಸ್ ಮಾಡ್ತೀನಿ. ಕೊಡ್ರ ಮಚ್ಚು, ಏನಕ್ಕ ಮಚ್ಚು, ಇವತ್ತು ನೀನು ತರ್ತಡೆ ಕಣೋ. ತರ್ತಡೆ ದಿವಸ ನೀನ್ ಯಾಕೆ ತೊಲಗಿಲೆಲ್ಲ ಮಾಡ್ತೀಯಾ? ಆ ಕೆಲಸ ನಾವು ಮಾಡ್ತೀವಿ. ತಾವು ಮಾಡ್ತೀವಪ್ಪ. ಬರ ಇಲ್ಲಿ, ಬರ ಸೈಡಿ ಬರ. ನನ್ ಮಗನ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದ್ ನಾವು, ಓನರು ಡ್ಯಾನ್ಸ್ ಮಾಡ್ಕೋತಾರೆ, ಏಟ್ ಹೊಡೆದು ಬಿಡ್ತಾರೆ ಅಭಿಮಾನಿಗಳು ಅನ್ಬಿಟ್ಟು ನಿನ್ ಪರಂಗಿ ಡ್ಯಾನ್ಸ್ ಮಾಡ್ಕೊಳ್ಳೋದಾ? ಓನರ್ಗೆ ಜೈ, ಸೀನಿಯರ್ಗೆ ಜೈ, ಕೈ ಬುಡಿ ಜೈ, ಕೈ ಬುಡಿ ಜೈ. ಇದಕ್ಕೆ ಹೇಳೋದು ಯಾವ ಟೈಮಲ್ಲಿ ಯಾವ ರೀತಿ ಅಡ್ವಾಂಟೇಜ್ ತಗೋಬೇಕಂತ ಈ ನನ್ನ ಮಕ್ಳ ಹತ್ರ ಕೇಳಬೇಕು. ಬಟ್ ಎನಿವೇಸ್, ತಾವು ಬಂದು ನಮ್ಗಳಿಗೋಸ್ಕರ ಟೈಮ್ ತಗೊಂಡು ಬಂದ್ರಿ. ಅಂಡ್ ಡ್ಯಾನ್ಸ್ ಹೇಗಿತ್ತು ನಮ್ಮ ಕೋತಿಗಳ ಜೊತೆ? ಸೂಪರ್ ಆಗಿತ್ತು. ತುಂಬಾ ಒಳ್ಳೇದಾಗ್ಲಿ. ನೀನ್ ಇನ್ನೂ ತುಂಬಾ ಒಳ್ಳೆ ಕೆಲಸ. ಯಾವಾಗ್ಲೂ ಆಕ್ಚುಲಿ ನಾನು ಸೃಜನ್ ಬಗ್ಗೆ ಒಂದ್ ಮಾತು ಹೇಳ್ಬೇಕು. ನಾರ್ಮಲ್ ಎಂಟರ್ಟೈನ್ಮೆಂಟ್ ಶೋಸ್ ಎಲ್ಲರೂ ಮಾಡ್ತಾರೆ, ಬಟ್ ನಾನು ಸೃಜನ್ನ ಫಸ್ಟ್ ಇಂದ ನೋಡ್ಕೊಂಡ್ ಬಂದಿದ್ದೀನಿ. ಜನಗಳಿಗೆ ಹೆಲ್ಪ್ ಮಾಡೋ ಅಂಥದ್ದು ಶೋಗಳು ತುಂಬಾ ಮಾಡಿದ್ದಾರೆ ಸೃಜನು. ಅಂಡ್ ಇನ್ನೂ ನೀನು ತುಂಬಾ ಚೆನ್ನಾಗಿ ಬೆಳಿ, ಎಲ್ರಿಗೂ ಹೆಲ್ಪ್ ಮಾಡು. ಅಂಡ್ ನಾವೆಲ್ಲ ವಿ ಆಲ್ ಲವ್ ಯು. ಥ್ಯಾಂಕ್ ಯು ಶುಭಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅಂಡ್ ಐ ನೋ ಇವತ್ತು ಸಾಕಷ್ಟು ಕೆಲಸ ಇದ್ರು ಶಿ ಟುಕ್ ಅ ಟೈಮ್ ಆಫ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಸೆಲೆಬ್ರೇಷನ್. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಲವ್ಲಿ ಹ್ಯಾವಿಂಗ್ ಯು. ಇಲ್ಲಿ ನನ್ನ ಬರ್ಡೇಗೆ ಬಂದು ಇಷ್ಟೊಂದೆಲ್ಲ ಫ್ಲವರ್ಸ್ ಎಲ್ಲ ಕೊಟ್ಲು, ಸೊ ಅದಕ್ಕೆ ನಿಂಗೆ ಒಂದು ಗಿಡವನ್ನ ಕೊಡ್ತಾ ಇದ್ದೀನಿ. ಇದ್ರಲ್ಲಿ ಬರೋ ಫ್ಲವರ್ಸ್ ಎಲ್ಲ ನನಗೆ ತಗೊಂಡ್ಬಂದು ಕೊಡು, ಆಯ್ತಾ? ರೋಸ್ ಗಿಡ ಕೊಡ್ತೀನಿ, ರೋಸ್. ಥ್ಯಾಂಕ್ ಯು ಶುಭಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಬಾಯ್ ಬಾಯ್. ಮನೆಯೆಲ್ಲ ಎಷ್ಟು ಲಕ 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 ತೊಳೆಯಕತ್ತೈತಿ. ಇವ ಎಷ್ಟು ಚಂದ ಕಾಣಕತ್ತೀರಿ. ಎಲ್ರು ಕಣ್ಣು ಬೀಳ್ತೈತಿ ನಿಮ್ಗ. ನೆದರ್ ತೆಗಿತೀನಿ ತರಿ. ನಾಯಿ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು. ಮೊದ್ಲು ಇವ್ರ ಕಣ್ಣು. ಹಲೋ, ಏನು ಹ್ಯಾಪಿ ಬರ್ತ್ಡೇ ರೀ. ಥ್ಯಾಂಕ್ ಯು. ನಿಮ್ಗೆ ಇನ್ನೊಂದು ದೊಡ್ಡ ಸರ್ಪ್ರೈಸ್ ಐತ್ರಿ. ಏನ್ ದೊಡ್ಡ ಸರ್ಪ್ರೈಸ್? ನಾ ಒಬ್ಬಕ್ನೇ ಬಂದಿಲ್ರಿ, ನನ್ ಜೊತೆ ನಿಮ್ ಗೆಳೆಯರ್ನ ಕರ್ಕೊಂಡ್ ಬಂದಿನಿ. ನನ್ ಗೆಳೆಯರ? ಯಾರು? ಎಲ್ಲರೂ ಜೋರಾದ ಚಪ್ಪಳೆಯಿಂದ ಸ್ವಾಗತಿಸಿ. ನಿಮ್ಮ ನೆಚ್ಚಿನ ಫಿಲ್ಮ್ ಸ್ಟಾರ್ಗಳು. ಬರೀ ರವಿಶಂಕರ್ ಅವರ, ಬರ್ರಿ ಮಾನ್ವಿತ ಅವರ. ಮಾನ್ವಿತಾ, ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು ಸೋ ಮಚ್. ನನ್ನ ಸ್ನೇಹಿತರು ರವಿಶಂಕರ್ ಅಂಡ್ ಮಾನ್ವಿತಾ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಕಂದ. ಥ್ಯಾಂಕ್ಸ್ ಏನ್ ಬ್ಯಾಡ ಬಿಡ್ರಿ. ನೋಡ್ರಿ, ನಿಮ್ ಟಗರು ಫಿಲ್ಮ್ ಬಂತಲ್ರಿ, ನನಗಂತೂ ಭಾರಿ ಖುಷಿ ಆಯ್ತ್ರಿ. ಮೆಂಟಲ್ ಬಾಳ ಖುಷಿ ರೀ. ಇನ್ನು ನೀವ್ರಿ, ನಿಮ್ಮದ ಫೇಮಸ್ ಡೈಲಾಗ ಟಾರ್ಚರಿ ಅಂಡ್ ತಪ್ಪು ತಿಳಿಬೇಡ್ರಿ. ನನ್ನ
ಅಪ್ಪನ ನಿಮ್ ಹೊಟ್ಟೆಗೆ ಹಾಕೊಂಡ್ಬಿಡ್ರಿ. ಓಕೆ 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 ಬಿಡಮ್ಮ ಓಕೆ ಬಿಡಮ್ಮ ಏನು ಅವಾಂತರ ಏನ್ ಮಾಡಕೋಬೇಡ. ಥ್ಯಾಂಕ್ ಯು ಸೋ ಮಚ್. ಹಾಕೊಂಡಿದೀವಿ, ಬೆಳಿಗ್ಗೆ ರಿಪೋರ್ಟ್ ಗೊತ್ತಾಗುತ್ತೆ. ನೀವು ಕುಂದ್ರಿ, ನೀವು ಕುಂದ್ರಿ. ಆಮೇಲೆ ಹೌದು, ಇದೇನಪ್ಪ ಇದು ಕ್ಯಾಪು ಗೀಪು ಎಲ್ಲ ತಂದ್ಬಿಟ್ಟಿದ್ಯಾ ರವಿ? ನೋಡಪ್ಪ, ಇದು ನಿನ್ ಬರ್ತ್ಡೇ ಅಂತ ಅಂದ್ಮೇಲೆ ಸಿಂಪಲ್ ಆಗಿ ಮಾಡಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಅದ್ದೂರಿಯಾಗಿ ಮಾಡೋಣ ಅಂತ ಈ ತರದೆಲ್ಲ ಪ್ಲಾನ್. ಇದೆಲ್ಲ ಆಡಿಯನ್ಸ್ ಎಲ್ಲ ಹಾಕೊಂಡ್ರೆ ಹೆಂಗ್ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ? ಓಕೆ, ಸೊ ನಿನ್ನ ಪರವಾಗಿ ನಿನ್ನ ಪ್ರೀತಿಯ ಪ್ರೇಕ್ಷಕರಿಗೆ ನಾನು ಇದನ್ನ ಉಡುಗೊರೆ ಆಗ್ತಿದ್ದೀನಿ. ಇದನ್ನೆಲ್ಲ ಹಾಕೊಂಡ್ಮೇಲೆ ದೊಡ್ಡದಾಗಿ ಒಂದ್ಸರಿ ಜೋರಾದ ಸೆಲೆಬ್ರೇಷನ್ ಮಾಡೋಣ. ಓಕೆ, ಸೂಪರ್. ಅಷ್ಟೇ ಸರ್. ಅಂತೂ ನಮ್ ಮಜಾ ಮನೆಗ್ ಬಂದಾಗೈತ್ರಿ. ಅಕ್ಕರ ನೀವೇನಾರ ಗಿಫ್ಟ್ ತಂದಿರೇನ್ರಿ ನಮ್ ಸಾಹೇಬ್ರಿಗೆ? ಇವ್ರು ಎಲ್ರ ಕೈಲೂ ಹಾಡ್ ಹೇಳ್ಸಿದ್ರು. ಬಟ್ ಐ ನೋ ಸೃಜಾ ರಿಲಿ ವೆಲ್. ಅಂದ್ರೆ ಅವ್ರಿಗೆ ಫಿಟ್ನೆಸ್ ಫ್ರೀಕ್ ಅವರು, ಅದಕ್ಕೆ ಒಂದ್ ಚಿಕ್ಕದಾಗಿ ಸರ್ಪ್ರೈಸ್ ಇದೆ ಅವ್ರಿಗೆ. ಸೊ ನಾವೆಲ್ಲ ಒಟ್ಟಿಗೆ ವರ್ಕೌಟ್ ಮಾಡ್ತೀವಿ ಬೈ ದ ವೇ ಜಿಮ್ ಅಲ್ಲಿ. ಸರ್ಪ್ರೈಸ್ ಸರ್ಪ್ರೈಸ್. ಎಸ್. ಸೊ ಮಾತೇಶ್ ಅವರು ಇವ್ರಂತೂ ನಮ್ 3 ಜನರನ್ನು ಟ್ರೈನ್ ಮಾಡ್ತಾರೆ. ಜೊತೆಗೆ ಇವ್ರು ಇದಾರಲ್ಲ ಮೊಹಮ್ಮದ್ ಅಂತ, ಇವ್ರು ನಮ್ಗೆ ಬಿರಿಯಾನಿ ತಿನ್ಸಿ ಹಾಳು ಮಾಡ್ತಾರೆ ಇವರು. ಸೂಪರ್. ಆಕ್ಚುಲಿ ಮಾದೇಶ್ ಇಸ್ ಟ್ರೈನಿಂಗ್ ಮೀ ಈಗ. ಇನ್ಫ್ಯಾಕ್ಟ್ ರವಿಗೂ ಆತನೇ ಕೋಚ್ ಮಾಡ್ತಿರೋದು ಅಂಡ್ ಮಾನ್ವಿತಾಗೂ ಈಸ್ ಅ ಟ್ರೈನರ್. ಅಂಡ್ ಈತ ಸೂರಿ ಅಂದ್ಬಿಟ್ಟು ಇವನ್ನ ನಾವು ತುಂಬಾ ಪ್ರೀತಿಯಿಂದ ಸೋಂಬೇರಿ ಅಂತ ಕರಿತೀವಿ. ಯಾಕಂದ್ರೆ ಚಾಲೆಂಜ್ ಮಾಡಿ ಆಲ್ಮೋಸ್ಟ್ 6 ತಿಂಗಳಾಯ್ತು 6 ಪ್ಯಾಕ್ಸ್ ಮಾಡ್ತೀನಿ ಅಂತ, ಇನ್ನು 1 ಪ್ಯಾಕು ಕಾಣಿಸಿಲ್ಲ. ಅಂಡ್ ಮೊಹಮ್ಮದ್ ಬಗ್ಗೆ ಆಮೇಲೆ ಹೇಳ್ತೀನಿ, ಬಿಕಾಸ್ ಅವರ ಒಂದು ಡೆಡಿಕೇಶನ್ ಲೆವೆಲ್ ಹೆಂಗಿದೆ ಅಂತ ಆಮೇಲೆ ಹೇಳ್ತೀನಿ. ಬಟ್ ನೀವೆಲ್ಲ ಬಂದಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಮುಗ್ದಿಲ್ಲ ಸೃಜಾ, ಇನ್ನು ಟಾಸ್ಕ್ ಎಲ್ಲ ಈಗ ಶುರು ಆಗ್ತಾ ಇದೆ. ಈಗ ಏನ್ ನೋಡಿದಿರಾ, ಇದು ಬರೀ ಟ್ರೇಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೇ. ಸೊ ಇವ್ರೀಗ 3 ಜನ ನಿಮ್ಗೆ ಟಾಸ್ಕ್ ಕೊಡ್ತಾರೆ. ಏನ್ರಪ್ಪ ಸರ್? ಅವತ್ತು ಹೇಳಿರೋ ತರನೇ ನಿಮ್ಗೆ ಇವಾಗ ನಿಮ್ ಫೇವ್ರೇಟ್ ಎಕ್ಸರ್ಸೈಸ್ ಹ್ಯಾಮರ್ ಅಂತ ಹೇಳಿದ್ರಿ ನೀವು. ಅದಕ್ಕೋಸ್ಕರ ಅವ್ರು 50 ಪೌಂಡ್ ಡಂಬಲ್ ಸರ್ ಅದನ್ನ ಕೌಂಟ್ ಮಾಡ್ಬೇಕು. 50 ಪೌಂಡೇ ಬೇಕಂತ ಹೇಳಿದ್ದಾರೆ. ನೀವು ಮಾಡ್ಬೇಕಂದ್ರೆ ಅಪ್ಪ ನಾನು ಈ ಡ್ರೆಸ್ ಅಲ್ಲಿ ಹೆಂಗೋ ವರ್ಕೌಟ್ ಮಾಡ್ಲಿ? ಅದಕ್ಕೆ ಸರ್ 100 ಹೇಳಿದ್ರು, ಅದಕ್ಕೆ 50 ಪೌಂಡ್ 100 ಪೌಂಡ್ ಆಗಿ ಕ್ರೇಜಿ. ಲಿಫ್ಟ್ ಮಾಡೋದು ನೋಡಿದ್ದಾರೆ ಅವ್ರು ಆಲ್ರೆಡಿ. ಬೇಕಾ ಇವೆಲ್ಲ? ಬೇಕು ಬೇಕು ಬೇಕು. ಹುಡುಗಿರ್ನ ಮೂವಿಲಿ ಎತ್ತಕ್ಕಾಗತ್ತೆ, ಇದನ್ನ ಎತ್ತಕ್ಕಾಗಲ್ವಾ? ವೆರಿ ಟ್ರೂ. ಎಷ್ಟೆಷ್ಟು ಹೊಡಿಬೇಕು? 150. 1000 50 ಆರಾಮಾಗಿ ಹೊಡಿತಾರೆ. 100 150 ಹಾಗೆ ಹೋಯ್ತಲ್ಲ. ಓಕೆ ರೆಡಿ. Sappa. 10. Good one, Come guys. on, sir. Come on. Last five. Last five. 1, 2, 3, 4, 5. ಮಾರ್ಬಲ್ ಕರ್ದಿಲ್ಲ? ಇಲ್ಲ ಸರ್, ತಂದಿಲ್ಲ. ಮಾರ್ಬಲ್ ಇಲ್ಲ? ನೋ ಸರ್. ಇಲ್ಲಿಲ್ವಾ ನಮ್ಮ ಮೊಹಮ್ಮದ್ ನಾನೇ ಎತ್ಬಿಟ್ಟು ಮಾರ್ಬಲ್ ಮಾಡ್ಬಿಡೋದು. 1, 2, 3, 4, 5, 6, 7, 8, 9. ಅಯ್ಯಪ್ಪ. ಓಕೆ, ಈಗ ಬಿರಿಯಾನಿ ದಿನ ತಿಂದ್ರೆ ಹೆಂಗಾಗುತ್ತೆ ಅಂತ ಒಂಚೂರು ಅವ್ರನ್ನ ತೋರ್ಸಂಗ್. ಬನ್ನಿ ನಿಮ್ 6 ಪ್ಯಾಕ್ ಈ ಮನುಷ್ಯನ ಸುಮ್ನೆ ಹಿಂಗ್ ನೋಡಿದ್ರೆ ಗೊತ್ತಾಗಲ್ಲ. ನಿಮಿಷ ಇರಿ.
ಲೀನ್ ಮಸಲ್ ಅಂದ್ರೆ ನೋಡಿ ಹೆಂಗೆ ಹೊಡ್ರಿ ರಿಫ್ಲೆಕ್ಸ್. ಸೂಪರ್. ಈ ಮನುಷ್ಯ 365 ಡೇಸ್ ಇದೇ ಫಿಸಿಕಲ್ ಇರ್ತಾರೆ. ಅಂಡ್ ಏನಂದ್ರೆ ಕಾಂಪಿಟೇಷನ್ ಟೈಮ್ ಅಲ್ಲಿ ದಿಸ್ ವಿಲ್ ಬಿ 3 times. ಕೆತ್ನೆ ಮಾಡ್ದಂಗಿದೆ. ಥ್ಯಾಂಕ್ ಯು ಮಾದೇಶ, ಥ್ಯಾಂಕ್ ಯು. ದಿನ ಪಾಪ ಕಷ್ಟಪಟ್ಟು ಏನೋ ಟ್ರೈ ಮಾಡ್ತಾನೆ, ನಮಗ್ ಬಾಡಿ ಬರಲ್ಲ, ಅವ್ನು ಬಿಡಲ್ಲ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಮಾದೇಶ ಅವ್ರೆ, ನಿಮ್ಮ ಟ್ರೈನಿಂಗ್ ಹೇಗಿರುತ್ತೆ ಸೃಜನ್ ಅವ್ರ ಮೇಲೆ ಅಂತ, ಮತ್ತು ಸೃಜನ್ ಅವ್ರು ಹೇಗ್ ಮಾಡ್ತಾರೆ ಜಿಮ್ ಅಲ್ಲಿ ವರ್ಕೌಟ್, ಅವರ ರಿಜಿಮ್ ಏನು ಅಂತ? ಅಲ್ಲ ಸರ್, ಅವ್ರು ಬಂದ್ರೆ ಫಸ್ಟ್ ಮಾತಾಡಲ್ಲ ಸರ್. ಎಂಟ್ರಿ ಆದ ತಕ್ಷಣ ನೋಡ್ಬಿಟ್ಟು ಬರೀ ವರ್ಕೌಟ್ ಹೇಳ್ತಾರೆ. ಏನ್ ಮಾಡಿ ಅಲ್ಲ, ಅವರೇ ಡಿಸೈಡ್ ಆಗಿರ್ತಾರೆ. ಯಾರು? ಸೃಜನ್ ಅವ್ರು ಹೇಳೋದು. ಅದೇ ಅವ್ರು ಡಿಸೈಡ್ ಆಗಿರ್ತಾರೆ. ಇವ್ರು ಯಾವ ಕಾಪಿ ಮಾಡ್ತಾ ಇರ್ತಾರೆ, ಯಾವ ತರ ಹೇಳ್ತಾರೆ ಅವರು ಅಂತ. ಫಸ್ಟ್ ಬಂದ ತಕ್ಷಣ ಇಷ್ಟು ವೇರಿಯೇಷನ್ ಮಾತಾಡಲ್ಲ, ಇಷ್ಟು ವೇರಿಯೇಷನ್ ಹೇಳಿ ಮುಗಿಯುತ್ತೆ ಅಷ್ಟೇ. ಅದು ಅವರೇ ಪ್ಲಾನ್ ಮಾಡಿರ್ತಾರೆ. ನಮ್ಮ ಒಂದು ಸಾಂಗ್ ಮಾಡಿದಾಗ ಆಲ್ಮೋಸ್ಟ್ ಅವ್ರಿಗೆ 6 ಪ್ಯಾಕ್ ಫುಲ್ ಬಂದಿತ್ತು. ಹಾ ಸರ್, ಲಾಸ್ಟ್ ಡಿಸೆಂಬರ್ ನಾ ರೆಡ್ಯೂಸ್ ಮಾಡಿದಾಗ್ಲೂ ಅಷ್ಟೇ ನೋಡಿ. ಅವಾಗ ನಾನು ಹೇಳ್ದೆ ಕಾಂಪಿಟೇಷನ್ ಎಲ್ಲ ನಾನು ಮಾಡೋಕ್ಕಾಗಲ್ಲ ಸರ್ ಅಂತ ಹೇಳಿದಾಗ, ನನಗೆ ಮೊಹಮ್ಮದ್ ಎಲ್ಲರಿಗೂ ಅವರೇ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಗಿದ್ದೆ ನಿಮ್ಗೆ ಏನಾಗುತ್ತೆ ಕಾಂಪಿಟೇಷನ್ಸು, ನಾವಿಬ್ರು ಅಂತ ಅಲ್ಲ, ಯಾರೇ ಬಾಡಿ ಬಿಲ್ಡ್ ಮಾಡಬೇಕು ಅಂತ ಅವ್ರ ಹತ್ರ ಹೋದ್ರೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರು ತಗೊಳ್ಳೋ ಪ್ರೋಟೀನ್ನೇ ಯಾರು ಶೇರ್, ಆ್ಯಕ್ಚುಲಿ ಪ್ರೋಟೀನ್ನ ಯಾರು ಶೇರ್ ಮಾಡಲ್ಲ, ದುಡ್ಡು ಕೊಟ್ಬಿಡ್ತಾರೆ. ಇವ್ರು ಆ ಥರ ಅಲ್ಲ, ಅವ್ರು ತಗೊಳ್ಳೋ ಪ್ರೋಟೀನ್ನ ಮನೆ ಹತ್ರ ಕರೆಸಿ ನಮಗೆ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಿಮ್ಮಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕೇಕ್. Happy birthday to you. Happy birthday to you. ಹಾಯ್, ಸ್ವಲ್ಪ ತಿನ್ನ, ಎಲ್ರಿಗೂ ಬೇಕು. ತಿಂದಾದ್ಮೇಲೆ ಎಲ್ಲ ಸೃಜಾ ಅವ್ರದ್ದು ಶರ್ಟ್ ಇದಕ್ಕೆ ವರ್ಸಿ. ಸರ್, ನನ್ನ ಬದಲೇನು ಮಾದೇಶಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಕೇಕ್ ಕಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರಂತ್ರು ಸ್ವೀಟ್ ಕೊಡ್ತೀರಿ, ಮತ್ ನಿಮ್ದೇನ್ರಿ ಗಿಫ್ಟ್? ಅಯ್ಯೋ, ಕೊಟ್ನಲ್ಲ, ಟೋಪಿ ಕೊಟ್ಟೆ, ಅದು ಕಣ್ಣಿಗೆ ಹಾಕೊಳ್ಳೋದೆಲ್ಲ ಕೊಟ್ಟಿದ್ದೀನಿ. ನನಗೀಗ ಒಂದ್ ಕೇಳ್ಬೇಕ ಅನ್ಸ್ತೈತಿ. ಹೆಂಗೋ ತಂಪು ವಾತಾವರಣ ಐತಿ, ಕಿವಿಗೆ ಇಂಪಾಗಂಗ ಒಂದ್ ಸಾಂಗ್ ಹಾಡ್ಬಿಡ್ರಲ್ಲ. ಹಾಡು ಹೇಳ್ಬೇಕಾ? ಅವನು ಹೇಳ್ಕೊಟ್ಟಿದ್ದ, ನೀವೇ ಕೇಳ್ತಿದ್ದೀರಾ? ನಾನ್ ಕೇಳಕತ್ತೀನ್ರಿ, ಅವ್ರೇ ಹೇಳ್ಕೊಡ್ತಾರ. ಆಯ್ತು, ನಾನು ಗೆಳೆಯನಿಗೋಸ್ಕರ. ಥ್ಯಾಂಕ್ ಯು ಚಿನ್ನ. ಮೈ ಪ್ಲೆಜರ್. ಥ್ಯಾಂಕ್ ಯು. ನಿಜವಾಗ್ಲೂ ಒಂದು ಸುಮಾರು ವರ್ಷಗಳ ಒಂದು ಪ್ರೀತು, 2 ವರ್ಷ, 22 ವರ್ಷಕ್ಕಿಂತ ಮೀರಿದ ಒಂದು ಗೆಳೆತನ. ಆಮೇಲೆ ನಾವು ನಡೆದು ಬಂದಂತ ಒಂದು ದಾರಿ, ಹಾದಿ, ಒಂದು ಕಷ್ಟಪಟ್ಟಂತ ದಿನಗಳು, ಅದನ್ನ ಹಂಚ್ಕೊಂಡಂತ ರೀತಿ, ಎಲ್ಲದಕ್ಕೂ ಒಂಥರ ನಾವಿಬ್ರು ಒಬ್ರಿಗೊಬ್ರು ಸಾಕ್ಷಿಯಾಗಿದ್ದೀವಿ. ಸೊ ಇರುವಂತ ಕೆಲವು ಆತ್ಮೀಯ ಗೆಳೆಯರಲ್ಲಿ ತುಂಬಾ ಬಹಳ ಆತ್ಮೀಯವಾದಂತ ಗೆಳೆಯ ನನ್ನ ರವಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ರುಜಾ, ನನ್ ಕಡೆಯಿಂದ ಒಂದ್ ದೊಡ್ಡ ಸರ್ಪ್ರೈಸ್ ಇದೆ ಕಣೋ. ಲಕ್ಷ್ಮಿ, ಅನ್ಕೊಂಡೆ ನಾನು, ಹಿರಿಯರೆಲ್ಲರೂ ಬಂದ್ರು, ಆದ್ರೆ ಇನ್ನು ಕಿರಿಯ ವಯಸ್ಸಿನ ಎಳೆಯ ಮನಸ್ಸಿನ ಎಳೆಯ ಒಂದು ಬಾಲಕಿ ಯಾಕೆ ಬಂದಿಲ್ಲ ಅಂತ ಅನ್ಕೊಂಡೆ. ಅಷ್ಟ್ರಲ್ಲಿ ನಿಮ್ ದರ್ಶನ ಆಗೋದು. ಏನೋ ದೊಡ್ಡ ಸರ್ಪ್ರೈಸ್ ಐತಂದ್ರಲ್ಲ, ಅದೇನಂತ ಹೇಳ್ರಿ. ದೊಡ್ಡ ಸರ್ಪ್ರೈಸ್ ಅಂದ್ರೆ ನನ್ನ ವೇಸ್ಟ್ ಬಾಡಿ ಬರ್ಡೇಗೋಸ್ಕರ ಸ್ಯಾಂಡ್ವಿಚ್ ಸ್ಟಾರ್ಸ್ ಎಲ್ಲ ಬಂದಿದ್ದಾರೆ. ಬಟ್ ನಾನು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗೆಸ್ಟ್ ಕರ್ಕೊಂಡ್ಬರ್ಬೇಕಲ್ಲ, ನನ್ನ ಲೆವೆಲ್ ಅಲ್ಲಿ ಗೆಸ್ಟ್ ಕರ್ಕೊಂಡ್ಬರ್ತಿದ್ದೀನಿ. ಮಹನೀಯರೇ ಮತ್ತು ಮಹಿಳೆಯರೇ, ಸೃಜಾ ಬರ್ಡೇಗೋಸ್ಕರ ಇಲ್ಲಿಗೆ ಬರ್ತಾ ಇರೋರು ವಿಶ್ವದ ದೊಡ್ಡಣ್ಣ, ಅಮೆರಿಕಾದ ಅಧ್ಯಕ್ಷ. ನೋಡಿ 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 ನೋಡಿ, ಇದು ನಮ್ಮ ಪರ್ಸನಲ್ ಪ್ರೋಗ್ರಾಮು, ನಮ್ಮನೆ ಫಂಕ್ಷನ್ಗೋಸ್ಕರ ಟ್ರಂಪ್ ಬಂದಿರೋದು. ನಿಮ್ಗೆಲ್ಲ ಆಮೇಲೆ ಒಂದು ಸ್ಪೆಷಲ್ ಆಗಿ ಬಾಡೂಟ ಹಾಕಿಸಿ ಪ್ರೆಸ್ ಮೀಟ್ ಮಾಡ್ತೀವಿ. ಸೊ ಯು ಕ್ಯಾನ್ ಕಮ್ ಲೇಟರ್ ಆನ್, ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು, ಇಟ್ಸ್ ಮೈ ಪರ್ಸನಲ್ ಟೈಮ್, ಪ್ಲೀಸ್. ಬ್ಲಾಕ್ ರಾಕ್ಸ್. ಪುಟ್ಟ
ಹೇಗಿದ್ಯಾ ಪುಟ್ಟ? ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೋ ಪ್ರಾಬ್ಲಮ್. ಅದು ಬರುವಾಗ ಕಣ್ಣಲ್ಲಿ ಒಂದು ಹುಳ ಹೋಗಿತ್ತು. ಆಫ್ಟರ್ ವರ್ಡ್ ಸ್ವಲ್ಪ ಊದ್ಬಿಡಿ ಸರಿ ಹೋಗುತ್ತೆ. ನಾಚಿಕೆ ಆಗುತ್ತೆ. Hi, Sujan Lokesh. How are you? Sujan Lokesh, Maja Takis. ನಾನು ಯಾವಾಗಲೂ ಮಜಾ ಟಾಕೀಸ್ ನೋಡ್ತಾ ಇರ್ತೀನಿ. ಟೆನ್ಸ್ ಮಜಾ ಟಾಕೀಸ್ ನೋಡ್ತಾ ಇದ್ದೀನಿ. ಡೊನಾಲ್ಡ್ ಟ್ರಂಪ್ ಪುಟ್ಟ ಬನ್ನಿ. Come on here. ಅಲ್ಲ ಇವ್ರೆ ಟ್ರಂಪ್ ಅಂದ್ರೆ ಇವ್ರ ಏನ್ರಿ? ಕಣೆ ಆಗ್ಲೇ ಕೇಳಿಸುವ ವಿಮಾನ ಸೌಂಡ್ ಎಲ್ಲ ನೋಡು. ಬಾಡಿ ಗಾರ್ಡ್ಸ್ ಎಲ್ಲ ಹೆಂಗಿದ್ದಾರೆ ತುಕಾಲಿಗಳ ತರ. ಅದ್ರೊಳಗಾರ ಬರ್ಲ್ರಿ, ನನಗೇನಾಗ್ಬೇಕು? ಆದ್ರೆ ಕೈಯಾಗ ಅದೇ ಇಲ್ಲ. ಬಾರ್ಸದ್ ಕೈಯಲ್ಲಿ ಅದಿಲ್ವಾ? ಏನಿರ್ಬೇಕಾಗಿತ್ತು? ಬಾರ್ಸದು. ಏಯ್ ವಿಮಲಾ, ಏನ್ ಬಾರ್ಸೋದು ಗಿರ್ಸೋದು ಅಂತೆಲ್ಲ ಮಾತಾಡಿದ್ರೆ ಬಾರ್ಸ್ಬಿಡ್ತೀನಿ ಅಷ್ಟೇ. ಅಯ್ಯ ಅದಲ್ರಿ, ಟ್ರಂಪ್ ಅಂತೀರಿ, ಅದು ಪಿ ಅಂತೇಳಿ ಬಾರ್ಸೋ ಪಿಪಿನೇ ಇಲ್ಲ. ಸುಮ್ನೆ ಅವರು ಟ್ರಂಪೆಟ್ ಅಲ್ಲ, ಡೊನಾಲ್ಡ್ ಟ್ರಂಪ್. ಗೊತ್ತಾಯ್ತ್ರಿ, ಡೊನಾಲ್ಡ್ ಅಂದ್ರೆ ಅವ ಬಾತ್ಕೋಳಿ ಕಾಯವ. ಹಲೋ, ಏನೇ ಮಾತಾಡ್ತಿದ್ಯಾ? ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ, ಮೈ ಬಾಯ್ ಫ್ರೆಂಡ್. ಎನಿ ಪ್ರಾಬ್ಲಮ್ ಬರು? ಪ್ರಾಬ್ಲಮ್ ಎಲ್ಲ ಏನಿಲ್ಲ, ನೀವು ಚೆನ್ನಾಗಿದ್ದೀರಾ? Suja. I'm doing great, Suja. I'm doing great. I'm really happy. ಅಲ್ಲ, ಅಷ್ಟೊತ್ತಿಂದ ನನ್ನ ಹೆಸರು ಕರೆಕ್ಟ್ ಆಗಿ ಹೇಳ್ತಾರೆ. ನನ್ನ ಪರಿಚಯ ನಿಮ್ಗೆ ಹೆಂಗೆ? ಹಲೋ ಎಕ್ಸ್ಕ್ಯೂಸ್ ಮೀ, ನಿನ್ ವಿಷಯ ಎಲ್ಲ ವಾಟ್ಸಪ್ ಅಲ್ಲಿ ವಿಡಿಯೋಲಿ ಶೇರ್ ಮಾಡಿದೀನಿ. ನಾನು ಫ್ರೀ ಇದ್ದಾಗ ವೈಟ್ ಹೌಸ್ ನಲ್ಲಿ ಯಾವಾಗಲೂ ಮಜಾ ಟಾಕೀಸ್ ನೋಡ್ತಾ ಇರ್ತೀನಿ. ಹೆಂಗೆ ಗೊತ್ತಾಯ್ತಾ? Woot, I put that woot and I download and see that Maja Takis, all these people are very fun. It's fun. Very nice, Happy birthday, Suja. Many happy returns of the day to you. Great day, okay? Okay. I forgot. Gift evening flight ನಿಮ್ಗೆ ಬರ್ತಾ ಇದೆ. ಯಾವ ಗಿಫ್ಟ್ ಅಂತ ತಿಳ್ಕೊಬೋದಾ? ಗಾಡ್, ಫ್ಲೈಟ್ ಅಲ್ಲಿ ಗಿಫ್ಟ್ ಬರ್ತಲ್ಲ, ಫ್ಲೈಟ್ ನಿಮ್ಗೆ ಗಿಫ್ಟ್ ಆಗಿ ಬರ್ತಾ ಇದೆ. ಫ್ಲೈಟ್ ತಗೊಂಡೇನು ಉಪ್ಪಿನಕಾಯಿ ಹಾಕೊಂಡ್ ನೆಕ್ಕತ್ತೇನ್ರಿ? ಅದ್ರೊಳಗ್ ಸಂತೆಗೆ ಹೋಗಿ 1/4 kg ಮೆಣಸಿನ್ಕಾಯಿನೂ ತರಕಾಗಂಗಿಲ್ಲ. ಅದೇನೋ ಒಂದು ಗಾಡಿ ಏನ? ನಾನು ಯಾಕಡ ಏನೇನೋ ಮಾತಾಡ್ತಾ ಇದ್ಯಾ? ಮಗನ, ನನಗ ಲೇಡಿ ಅಂತ ಮಗನ ನಿಮ್ಮ ಲೇಡಿ, ನಿಮ್ಮ ಅಪ್ಪ ಲೇಡಿ, ನಿಮ್ಮ ತಾತ ಲೇಡಿ. ಲೇಡಿ ಅಂದ್ರೆ ಬೈಗುಳಲ್ಲ ಕಣೆ, ಲೇಡಿ ಅಂದ್ರೆ ಹೆಣ್ಣು ಅಂತ. ಓ ಹಂಗೇನ್ರಿ, ನಂಗೆ ಗೊತ್ತೇ ಇರ್ಲಿಲ್ಲ. ಸಾರಿ ರೀ, ತಪ್ಪಾಯ್ತು. ಅಂದಂಗ ನೀವ್ ಏನ್ ಮಾಡ್ಕೊಂಡಿದ್ದೀರಿ? ಏನೇ ಹಂಗೆಲ್ಲ ಮಾತಾಡ್ತೀಯಾ? ಟ್ರಂಪ್ ಅಮೆರಿಕ ಅಧ್ಯಕ್ಷ, ಜ್ಞಾಪಕ ಇರ್ಲಿ. ಅದು ಗೊತ್ತ್ರಿ, ಜೀವನಕ್ಕೆ ಏನ ಮಾಡ್ಕೊಂಡದಾರ ಅಂತ ಕೇಳಕತ್ತೀನಿ. ಅಂದ್ರೆ ಒಟ್ಟಿಗೆ ಅನ್ನ ತಿನ್ನಕ್ ಒಂದ್ ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ಏನ್ ಮಾಡಕತ್ತಾರ? ಅಯ್ಯ ನೀನು ಮನೆ ಕಾಯ್ವಾಗ, ಅಮೆರಿಕದ ಅಧ್ಯಕ್ಷ ಕಣೆ, ಅನ್ನ ತಿನ್ನಕ್ ಏನೇ ಮಾಡ್ಬೇಕು? ಯಾಕೆ ಹೆಂಗ್ ಆಡ್ತಿದ್ಯಾ? ಗೊತ್ತಾಗಲ್ವ ನಿಂಗೆ? ಏನಾಗಿದೆ ನಿಂಗೆ? ಅಲ್ರಿ, ಈಗ ನಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅದನಲ್ಲ, ಅವ ಹೊಲ ಇಟ್ಟನ್ರಿ. ಬೆಳಗ್ಗೆಯಿಂದ ಸಂಜೆ ಗಂಟ ದುಡಿತಾ ಇರ್ತಾನ, ಅಲ್ಲೇ ಒಂದು ಅನ್ನ ತಿಂತಾನ್ರಿ. ಹಂಗ ಇವ ಏನು ಮಾಡ್ಕೊಂಡದನ ಅಂತ ಕೇಳ್ದೆ. ಹೊಲ ಇಲ್ಲ. ಹೊಲ ಇಲ್ಲ ಅಂದ್ಮೇಲೆ ನೀ ಯಾವ ಸೀಮೆ ಗಂಡ ಹೋಗಿ ರೊಟ್ಟಿ ತಿಂದು ಡಬ್ಬಕ್ಕ ಹೋಗ್. ಹಲೋ, ಜಾಸ್ತಿ ಆಯ್ತು ನಿಂದು, ಸುಮ್ನೆ ನಿಂತ್ಕೋ. What is this Putgausi? What is Putgausi? See, Putgausi is nothing but a thin towel. Usually it is used for mana muching. Alternate for underwear. Very useful. Can be used for many years. It is wear and tear. No, it is tear and wear. ಪುಟ ವೈಟ್ ಹೌಸ್ ಇಂದ ಮಜಾ ಟಾಕೀಸಿಗೆ ಬರ್ಬೇಕು. ತುಂಬಾ ಸುಸ್ತಾಗಿರತ್ತೆ. ರೆಸ್ಟ್ ತಗೊಳ್ತ್ಯಾ? ಹೌದು, ಏನ್ 3 ಹೊಲ ಉತ್ತಿ ಬಿತ್ತಿ ಬಂದಾನ, ರೆಸ್ಟ್ ಮಾಡ್ತಾನಂತ. ರೆಸ್ಟ್? ಏಯ್ ಸುಮ್ನೆ ನಿಂತ್ಕೊಳ್ಳೆ. ಪುಟ್ಟ, ಐ ಆಮ್ ಸೋ ಸಾರಿ.
ಜಸ್ಟ್ ಡೋಂಟ್ ಹ್ಯಾವ್ ಟು ವರಿ. ಅದು ಸ್ವಲ್ಪ ಮೆಂಟ್ಲು. ಹೌದೌದೌದೌದು. ಶಿ ಈಸ್ ಸ್ವಲ್ಪ ಮೆಂಟ್ಲು, ದಟ್ ಈಸ್ ಫುಲ್ ಮೆಂಟ್ಲು. ಅದು ಗೊತ್ತು ನಂಗೆ ಸುಜಾ. ಓಕೆ, ಟೈಮ್ ಆಯ್ತು. King Chong Kong, Korea wait my father. Oh, yeah. Yeah, okay. All the best, Suja. All the best. Thank you. Happy birthday. Oh, doctor! I love your show, you know. Oh, I love your show very much. Hey, you too. Oh, God. Tagaru. Tagaru. Oh, God. Yes. I love it. Ravi, you're great. Let's dance, you know. Yeah. Why dance. not? Okay, dance. ಚಿರು ಸಾಂಗ್ ಟಾಪ್ ಡ್ಯಾನ್ಸ್ ಮಾಡ್ತಾರೆ. Oh! That's fantastic! Dancing with you, Ravi. Oh, great! Thank you. Thank you, Suja. Oh, thank you. Bye. Thank you, music friends. ಪುಟ್ಟ ಏನಾಯ್ತು? ಆಂಬ್ಯುಲೆನ್ಸ್ ಗೋ ಕಾಲ್ ದಿ ಆಂಬ್ಯುಲೆನ್ಸ್. No, don't worry. Korea Gupta, on the way, internally, ಕಟಾಕ್ಸ್ಕೊಂಡು ಹೋಗ್ತೀನಿ. Internally. Okay, bye-bye. Okay, Have a nice day. Bye-bye. Thank you. Take care. Bye. ಹೊರವ್ರಿಗೆ ನಿಜವಾಗ್ಲೂ ಇಷ್ಟು ದೊಡ್ಡ ವ್ಯಕ್ತಿಗಳು ಪರಿಚಯ ಅದಾರೇನ್ರಿ? ಅದೇ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ವಾಕಿಂಗ್ ಸ್ಟೈಲ್ ಅಲ್ಲಿ ಗೊತ್ತಾಗ್ಲ್ವಾ ಅವ್ರೇನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅನ್ಕೊಂಡ್ಯಾ? ಮತ್ತೆ ನಮ್ ಮಜಾ ಟಾಕೀಸ್ ಹಳೆ ಓನರು ದಯಣ್ಣ ಅದು. ಅನ್ಕೊಂಡೆ ನೋಡ್ರಿ ನಾನು. ಅಲ್ಲ ಆದ್ರೂ ಗೊತ್ತಿದ್ರು ನೀವ್ಯಾಕೆ ಸುಮ್ನಿದ್ರಿ? ಈ ಅಮ್ಮನಿಗೆ ಸುಮ್ನೆ ಬೇಡದಿರೋ ಬಿಲ್ಡಪ್ ತಗೊಳ್ಳೋ ಆಸೆ. ಸದ್ಯಕ್ಕೆ ತಗೊಳ್ಳಿ, ಎಲ್ಲಿ ಕ್ಯಾಚ್ ಹಾಕಬೇಕು ಅಲ್ಲಿ ಕ್ಯಾಚ್ ಹಾಕೋಣ, ಸುಮ್ನೆ ಬಿಟ್ಬಿಡು. ಗೊತ್ತಾಯ್ತಾ? ಅಲ್ಲ ಬಾಯ್ಲಿ ಪಾಪ ಇವ್ರು ನನಗೋಸ್ಕರ ಅಷ್ಟು ಬ್ಯೂಟಿಫುಲ್ ಗಿಫ್ಟ್ ಎಲ್ಲ ತಗೊಂಡ್ಬಂದ್ರು. ಇವ್ರು ಕುಡಿಯಕ್ಕೆ ತಿನ್ನಕ್ಕೆ ಸ್ವಲ್ಪ ಆತಿಥ್ಯ ಮಾಡ್ಬೇಕು ತಾನೇ ನೀನು. ಮನೆಗ್ ಬಂದವ್ರನ್ನ ಹೆಂಗ್ ನೋಡ್ಕೋಬೇಕು ಅಂತ ನಮ್ ರಾಣಿಯಕ್ಕರು ನನಗ್ ಬಹಳ ಚೆನ್ನಾಗಿ ಹೇಳ್ಕೊಟ್ಟಾರ ನೋಡ್ರಿ. ಒಂದ್ ನಿಮಿಷ ತಡ್ರಿ, ಈ ಕಡೆ ಬರ್ತೀನಿ. ಅಕ್ಕಾರ ನಿಮ್ಗೇನ್ ಬೇಕ್ರಿ? ಜ್ಯೂಸು, ಕಾಫಿ, ಟೀ ಏನ್ ಬೇಕ್ರಿ? ನೋಡಮ್ಮ, ನನಗೆ ನಾವು ಮೂಲತಃ ಮಂಡ್ಯದವರು, ಸೊ ಹಂಗಾಗಿ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು. ಯಾವುದು ಮುದ್ದೆ? ನಿಮಗೆ ನಂಗೆ ಶೆಕೆ ಆಗಿರೋದ್ರಿಂದ ಆಲ್ಫೋನ್ಸೋ ಮ್ಯಾಂಗೋ ಜ್ಯೂಸ್ ಆಗ್ಬೋದು, ಸ್ವಲ್ಪ ಚೈನೀಸ್ ಏನಾದ್ರು ಅಥವಾ ಮೆಕ್ಸಿಕನ್ ವಿಲ್ ಆಲ್ಸೋ ಡೂ. ಇಷ್ಟೆಲ್ಲ ಕೇಳಕತ್ತಿರಲ್ರಿ, ತಡ್ರಿ ಒಂದ್ ಗ್ಲಾಸ್ ನೀರ್ ತಗೊಂಡ್ ಕೊಡ್ತೀನಂತ. ಮರ್ಯಾದೆ ಹಾಳು ಮಾಡೋದಕ್ಕೆ ನನ್ನ ಕರ್ಕೊಂಡ್ಬಂದು ಬರ್ಡೇಲಿ ಸರ್ಪ್ರೈಸ್ ಕೊಡು. ಅಪ್ಪ ರಾಮ ಕೂತ್ಕೊಳ್ತೀನ. ಥ್ಯಾಂಕ್ ಯು. Hello everybody. Hello Mr. Strujan Lakesh. ಅಬ್ಬಬ್ಬಬ್ಬಾ, ನೀವಂದ್ರೆ ನನ್ಗೆ ತುಂಬಾ ಇಷ್ಟ. ತಮ್ಮ ನಾಮಧೇಯ? ನಾನು ಬಂಗಾಳೂರ್ಗೆ ಬಂದು 1 ವರ್ಷ ಆಗಿದೆ. ಇದುವರೆಗೂ ನಾನು ಯಾವ ಹೀರೋ ಮೂವೀಸ್ ನೋಡಿಲ್ಲ, ಅಂದ್ರೆ ನಿಮ್ಮ 1 or 2 ಸಿನಿಮಾಸ್ ನೋಡಿದ್ದೀನಿ and I liked it. ನನ್ ಪುಣ್ಯ. May I come to sing a song for you for your birthday? Please come here. Thank you. What does it mean? ನಾನು ಪೂಜಾ ಬಾರಲ್ಲಿ ಫುಲ್ ಟೈಟ್ ಆಗಿ ಬಂದಾಗ ನನ್ನ ಹೆಂಡತಿ ಮಾತಾಡಿದ್ರೆ ಹಿಂಗೆ ಕೇಳಿಸೋದು ನನಗೆ. What does it mean? What does it mean? Oh, it's a long story. I don't want to translate for. It's about love. No, but what does the song mean? It's about love. It's about love. Thank you so much. Thank you so much. Thank you for the wonderful gift. Hey, may I touch your hair once? Sasha, ಬನ್ನಿ ಇಲ್ಲಿ. May I touch your hair once? ಏನೇನ್ ಸೋಕಿ ಹೆಣ್ಮಕ್ಳಿಗೆ. Please touch. Wow. Don't you comb your hair? I mean, how do you make it? It's my natural hair. It's 11 years old. Yeah, it's already cut. Thank you. Excuse me. Me too. You sang a song for me, so thank you so much. ಅದಕ್ಕೆ I gave the garland to you. Thank you so much. Thank you. Happy birthday. Thank you. ನನ್ನ ಹಬ್ಬ ಕಮ್ಮಿ ಇದ್ದ. ಬಾ ಏನು ಮಾವ ಅಳಿಯ ಇಬ್ರು ಜೊತೆಲಿ ಬರ್ತಾ ಇದ್ದೀರಾ?
ಇವ್ರೇನ್ ಸರ್ಪ್ರೈಸ್ ತಂದ್ಯಾರೋ ಏನ್ ಕತೆನೋ ನೋಡು ಈಗ ನಾವು ಮಾವಾಳಿ ಆಗಿ ಬಂದಿಲ್ಲ ನಾವು ಮತ್ತೆ ನಾನು ಮುದ್ದೇಶ ಅಲ್ಲಪ್ಪ ಮಂಡ್ಯ ರಮೇಶ್ ಆಗಿ ಬಂದಿದ್ದೀನಿ. ನಾನೀಗ ಪಾರ್ಥ ಅಲ್ಲ ಉಮೇಶ ಆಗಿ ಬಂದಿದ್ದೀನಿ. ಅಪಾರ್ಥ ಮಾಡ್ಕೋಬೇಡಿ. ಶತಮಾನಂ ಭವತಿ ಶತಾಯು ಪುರುಷಶ್ಚತೇಂದ್ರಿ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ. ಸುಜಾ, ಇವತ್ತು ನಿನ್ನ ಹುಟ್ಟಿದ ಹಬ್ಬ. ನೀನು ಎಷ್ಟೋ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನಗಿಸ್ತಾ ಇದೆಯಾ. ನಿನ್ನ ಬದುಕು ಚೆನ್ನಾಗಾಗ್ಲಿ. ನೀನು 100 ವರ್ಷ ಹೀಗೆ ಈ ರಂಗಭೂಮಿಯಲ್ಲಿ ಅಂದ್ರೆ ಈ ವೇದಿಕೆಯಲ್ಲಿ ಎಲ್ರೂ ನಗಿಸ್ತಾ ಚೆನ್ನಾಗಿರು ಕಂದ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನರಸಿಂಹರಾಜು ಅವರ ಬಗ್ಗೆ ಬರೆದ ಒಂದು ಪುಸ್ತಕ, ಅದನ್ನ ನಿನಗೆ ನಾನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಣ್ಣ. ನಂತರ ಸರಸ್ವತಿಯ ಅವಸರದ ಪುತ್ರ ಅಂತ ನಾನ್ ಬರೆದಿದ್ದೀನಿ. ನನ್ನ ಕೆಲವು ಬದುಕಿನ ಘಟನೆಗಳದು. ಆ ಪುಸ್ತಕ ನಿನಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಣ್ಣ, ಲವ್ಲಿ. ದಿಸ್ ಇಸ್ ರಿಯಲಿ ವರ್ತ್. ಗೆಳೆಯ, ನಾನು ನಿನಗೆ ಇನ್ನೇನೂ ಕೊಡ್ಲಾರೆ. ನಿನ್ನ ದೊಡ್ಡತನದ ಮುಂದೆ, ನಿನ್ನ ಹೃದಯ ಶ್ರೀಮಂತಿಗೆ ಮುಂದೆ ನಮ್ಮದೆಲ್ಲ ಸಣ್ಣದೆ. ಪ್ರೀತಿಯಿಂದ ನಾನು ಬರೆದ ಒಂದು ಪುಟ್ಟ ಕನವರಿಕೆಯ ಪುಸ್ತಕವನ್ನು ನಿನಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಕನ್ನಡ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೃಜನ್ನ ನಾನು ಫಸ್ಟ್ ಟೈಮ್ ನೋಡಿದಾಗ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗಿದ್ದೇನು ಅಂತಂದ್ರೆ, ಇತಿಹಾಸ ಅನ್ನೋ ಒಂದು ಸೀರಿಯಲ್ನಲ್ಲಿ ಮೊದಲನೇ ಬಾರಿಗೆ ನಾನು ಅವನ ಎದೆಗೆ ಗುಂಡಿಡುವ ಒಂದು ಸೀನ್, ನಾನು ವಿಲನ್ ಆಗಿದ್ದೆ ಅದರಲ್ಲಿ. ನಾನು ಅವನ ಎದೆಗೆ ಹಿಂಗಿಟ್ರೆ ಬಹಳ ಕುಳ್ಳಾಗಿ ಕಾಣಿಸ್ತಾ ಇದೆ, ಅವನ ಹೈಟ್ ಇನ್ನೂ ಹೈಟ್ ಆಗಿ ಕಾಣಿಸ್ತಾ. ನನಗೆ ಅವಾಗ ಅವನ ಎತ್ತರ ನೋಡನ್ನಿಸ್ತು. ಇವತ್ತು ಇಷ್ಟು ಎತ್ತರ ಕಾಣಿಸ್ತಾ ಇರುವಂತ ಈ ಹುಡುಗ ಮುಂದೊಂದು ದಿವಸ ಕನ್ನಡ ಚಿತ್ರರಂಗದಲ್ಲಿ ಮತ್ತು ಕನ್ನಡ ಕಿರುತೆರೆಯಲ್ಲಿ ನಿಜವಾಗ್ಲೂ ಎತ್ತರಕ್ಕೆ ಬೆಳತಾನೆ ಅನ್ಕೊಂಡೆ. ಅವತ್ತು ಅನ್ಕೊಂಡಿದ್ದು ನನಗೆ ನಿಜವಾಗ್ಲೂ ನಿಜ ಆಯ್ತು. ಇವತ್ತು ಅವನು ಎತ್ತರಕ್ಕೆ ಬೆಳೆದಿದ್ದಾನೆ. ಈ ಎತ್ತರ ನಮಗೆ ದೊಡ್ಡ ಸಂತೋಷವನ್ನು ಕೊಟ್ಟಿದೆ. ಅವನು ಹೃದಯ ಶ್ರೀಮಂತಿಕೆಯಲ್ಲಿ ಮತ್ತು ಅಭಿನಯದಲ್ಲಿ ಮತ್ತು ಸೃಜನಶೀಲತೆಯಲ್ಲಿ ಮತ್ತು ಮಾತಿಗೆ ಮಾತನ್ನ ಕೊಡುವಂತ ಮುಖಾಮುಖಿ ಕೌಂಟರ್ ನಲ್ಲಿ ನನಗೆ ಗೊತ್ತಿರುವಂಗೆ ಇಡೀ ಜಗತ್ತಿನಲ್ಲಿ ನಾನು ಕಂಡ ನನ್ನ ಗೆಳೆಯರ ಗುಂಪಿನಲ್ಲಿ ಅವನು ಪ್ರಥಮವಾದ ಗುರು ಅಂತ ಅನ್ಕೋತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಂಡ್ಯ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ದಯವಿಟ್ಟು ಕೂತ್ಕೊಳ್ಳಿ ಉಮೇಶ್ ಅಣ್ಣ, ಬನ್ನಿ. ರವಿ ಕೂತೋಚಿನ. ಗೆಳೆಯ, ಇವತ್ತು ನಿನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಇದೆ. ಮೊದಲನೇ ಸರ್ಪ್ರೈಸು ನಿನ್ನ ಬಗ್ಗೆ, ನಿನ್ನ ಜೀವದ ಗೆಳೆಯ, ನಿನ್ನ ಜೀವದ ಗೆಳೆಯ, ಇಡೀ ಕರ್ನಾಟಕಕ್ಕೆ ತುಂಬಾ ಪ್ರಿಯವಾದ ನಟ ಏನ್ ಮಾತಾಡ್ತಾನೆ ಅಂತ ನೀನೇ ನೋಡು. ಪ್ಲೇ. ನಮಸ್ಕಾರ. ಸುಜನ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ಸುಜಾ ತೂಗುದೀಪ ಅಂತ ಅನ್ಬೇಕು, ನಾನು ಸುಜಾ ಲೋಕೇಶ್ ಅಂತ ನಮಗೂ, ಆ್ಯಕ್ಚುಲಿ ದರ್ಶನ್ ಲೋಕೇಶ್ ಅಂತ ನಮಗಂತಾರೆ. ಆದರೂ ನಾನು ಆ್ಯಕ್ಚುಲಿ ಸುಜನ್ಗಿಲ್ಲಿ ಕೂತ್ಕೊಂಡು ಹುಟ್ಟುಹಬ್ಬದ ಶುಭಾಶಯ ಅದು ಇದು ಹೇಳಲ್ಲ. ಬಟ್ ವಾಟ್ ಹಿ ಹ್ಯಾಸ್ ಅಚೀವ್ಡ್ ತುಂಬಾ, ಆ್ಯಕ್ಚುಲಿ ಅವ್ನ ಜರ್ನಿ ನೋಡಿದ್ರೆ ತುಂಬಾ ಕಷ್ಟಪಟ್ಟು ಇವತ್ತು ಇಲ್ಲಿವರೆಗೂ ಬಂದು ನಿಂತಿದ್ದಾನೆ ಅವನು. ಆ್ಯಕ್ಚುಲಿ ಹೆಂಗೆ ಅಂದರೆ ಅವ್ನು ಲೋಕೇಶ್ ಪ್ರೊಡಕ್ಷನ್ ಮಾಡಿಕೊಂಡು ಸುಮಾರು ಜನಕ್ಕೆ ಅವ್ನು ಪಟ್ಟಿದ ಕಷ್ಟನ ಇನ್ಯಾರು ಪಡಬಾರ್ದು ಅಂತೇಳಿ ಸುಮಾರು ಜನಕ್ಕೆ ಅವ್ನ ಜೊತೆ ಹಿಡ್ಕೊಂಡು ಅವ್ರನ್ನೂ ಬೆಳೆಸ್ಕೊಂಡು ತಾನೂ ಬೆಳ್ಕೊಂಡು ಇವತ್ತು ಯಾವ ಸ್ಟೇಜ್ ಮೇಲೆ ಬಂದು ನಿಂತಿದ್ದಾನೆ ಅಂದರೆ ಈ ಹಿಂಗೆ ಸುಮ್ಮನೆ ಹಿಂದ್ಗಡೆ ತಿರುಗಿ ನೋಡಿದ್ರೆ ಒಂದಷ್ಟು ಜನ ಅವ್ನ ಹಿಂದೆನೇ ನಿಂತಿದ್ದಾರೆ, ಅಂದರೆ ಅವನು ನಂಬ್ಕೊಂಡಿದ್ದಾರೆ. ಸೊ ಆ ಥರದೊಂದು ಆ್ಯಕ್ಚುಲಿ ಇದು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯೂಶ್ವಲಿ ಈಗ ನಾವುಗಳು ಹಂಗೆ ಬಂದಿದ್ದು. ನನಗೆ ಆ್ಯಕ್ಚುಲಿ ಲೋಕೇಶ್ ಪ್ರೊಡಕ್ಷನ್ ಬೇರೆ ಅಲ್ಲ, ಇಲ್ಲ ತೂಗುದೀಪ ಪ್ರೊಡಕ್ಷನ್ ಬೇರೆ ಅಲ್ಲ, ನಾವೆರಡು ಒಂದೇ ಪ್ರೊಡಕ್ಷನ್ ಅಂತ ಮಾಡಿದ್ವಿ. ಯಾಕಂದರೆ ನಮ್ಗೆ ಏನಂದರೆ ಒಂದು ಆಸೆ, ಆ್ಯಕ್ಚುಲಿ ನಮ್ಮ ಅಪ್ಪನ ಹೆಸರನ್ನ ಇನ್ನೂ ಒಂದಷ್ಟು ಜನ ನಾವಿದ್ದೀವೋ ಇಲ್ವೋ ಗೊತ್ತಿಲ್ಲ ಅದು, ಬಟ್ ಇನ್ನು ಮುಂದಕ್ಕೂ ಕೂಡ ಅದು ಹಂಗೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತೇಳಿ. ಸೊ ಆ ಕಾರ್ಯದಲ್ಲಿ ಆ್ಯಕ್ಚುಲಿ ಸುಜಾ ಮಾಡ್ತಾ ಇದ್ದಾನೆ. ಸೊ ಸುಜನ್ಗೆ ಆ್ಯಕ್ಚುಲಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಅವ್ನಿಗೆ ಹೇಳ್ತಾ ಇರ್ತೀವಿ, ಒಂದು ಇನ್ನೊಂದೊಂದು 60-65 70 ವರ್ಷ ಆದಮೇಲೆ ಇಬ್ಬರು ಒಂದು ಶಾಖೆ ಕೆಳಗಡೆ ಕೂತ್ಕೊಂಡು ಅವತ್ತು ಆ್ಯಕ್ಚುಲಿ ಏನೇನು ಮಾತಾಡಬೇಕು ನಾವು ಈಗಲಿಂದನೇ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದು ಆ್ಯಕ್ಚುಲಿ ಸುಜನ್ಗೂ ತುಂಬ ಚೆನ್ನಾಗಿ ಗೊತ್ತು. ಸೊ ಅವ್ನು ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಥರ ಬೆಳೀತಾ ಇರು. ಯಾವತ್ತೇ ನೀನು ಹಿಂದೆ ತಿರುಗಿ ನೋಡಲಿ, ಆ ಭಗವಂತ ಹತ್ರ ಕೊಡದೇ ಇರಲಿ, ಆದರೂ ಹಿಂದೆ ತಿರುಗಿ ನೋಡಿದಾಗ ನಾನು ಮಾತ್ರ ನೀನು ಹಿಂದೆ ಇರ್ತೀನಿ ಮೇಡಮ್. 34. ನನಗೆ ಇಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿ ನನಗೆ ವಿಶ್ ಮಾಡಿದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ರಿಯಲಿ ಒಂಥರ ನನ್ನ ಅವನ ಗೆಳೆತನ ಎಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಬಟ್ ಒಂದು ಏನಂದ್ರೆ, ಆತ ಇವತ್ತಿಗೂ ನಾವು ಚಿಕ್ಕ ವಯಸ್ಸಿಂದ ಹೆಂಗಿದ್ವಿ ಅದೇ ರೀತಿಲಿ ನಾವು ಇದೇ ಮುಂದುವರಿತಾ ಇದೀವಿ, ಅದೇ ರೀತಿಲಿ ಇರ್ತೀವಿ. ಮತ್ತೊಂದ್ಸಲಿ ದಚ್ಚು, ಲವ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಈಗ ನಿನ್ನ ನಿಜ ಬದುಕಿಗೆ ಬೆನ್ನೆಲುಬಾದಂತ 4 ಅಪೂರ್ವ ಜೀವಗಳು ನಿನ್ನ ಮುಂದೆ ಬರ್ತಾ ಇದೆ. ಇಡೀ ಕರ್ನಾಟಕಕ್ಕೆ ಅತ್ಯಂತ ಮಾತೃ ಹೃದಯ ಆದಂತ, ನಮ್ಮೆಲ್ಲರಿಗೂ ಪ್ರೀತಿಯ, ನಿನಗೂ ಅಮ್ಮನಾದಂತ, ನಮ್ಗೆಲ್ಲ ಬಹಳ ಸಂತೋಷ ಕೊಡುವಂತದ ಸದಾ ನಗೆ ಮುಖದ ಶ್ರೀಮತಿ ಗಿರಿಜಾ ಲೋಕೇಶ್ ಅವರು, ಅವರ ಜೊತೆಗೆ ಸದಾ ನಿನ್ನ ಜೀವಕ್ಕೆ ಜೀವ ಕೊಟ್ಟಂತ ಪೂಜಾ ಲೋಕೇಶ್ ಅವರು, ಮೂರನೇದಾಗಿ ನಿನ್ನ ಇಡೀ ಬದುಕನ್ನ ಮತ್ತೆ ಮುಂದಕ್ಕೆ ತಗೊಂಡೋಗಕ್ಕೆ ಹಗಲು ರಾತ್ರಿ ನಿನಗೋಸ್ಕರ ಶ್ರಮಿಸ್ತಾ ಇರುವಂತ ನಿನ್ನ ಪ್ರೀತಿಯ ಮಡದಿ ಗ್ರೀಷ್ಮಾ ಸೃಜನ್ ಅವರು, ಅವನ್ನೆಲ್ಲ ಮೀರಿ ನಿನ್ನ ಮುಂದಿನ ದಾರಿಯನ್ನ ಬಹಳ ಸುಗಮವಾಗಿ ಏನು ಮಾಡಬೇಕು ಅಂತ ನಿನಗೆ ಆಶಾದೀವಿಗೆ ಕಾಣಿಸ್ತಾ ಇರುವಂತ ನಿನ್ನ ಮಗ ಸುಕೃತ್ ಲೋಕೇಶ್,
ಅಷ್ಟು ಜನ ಈಗ ವೇದಿಕೆ ಮೇಲೆ ಬರ್ತಾ ಇದಾರೆ, ನೀವೆಲ್ಲ ನೋಡಿ ಸಂಭ್ರಮಿಸ್ಬೋದು. ವೆಲ್ಕಮ್ 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 ವೆಲ್ಕಮ್. ಅಪ್ಪ ಅಮ್ಮ ಇದೇನಿದು? ಇದನ್ನ ಯಾಕೆ ತಂದೆ ಗೊತ್ತಾ? ಪಾಪ ನನ್ ಮಗ ಎಲ್ಲರಿಗೂ ಗಿಡಗಳನ್ನ ಕೊಡ್ತಾನಲ್ಲ, ಅದಕ್ಕೆ ನೀರನ್ನ ಹಣಿಸಲಿ ಅಂತ ತಂದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಫಸ್ಟ್ ಕ್ಲಾಸ್. ನಾನು ಇದನ್ನ ಯಾಕೆ ತಂದೆ ಗೊತ್ತಾ? ಹೇಳಮ್ಮ. ಸೃಜನ್ ಎಲ್ಲಿಗೆ ಹೋದ್ರು ಈ ಪ್ರೋಟೀನ್ ಡಬ್ಬ ಅವ್ರ ಹಿಂದೆ. ನೀನು ಇದೆಲ್ಲ ಏನಕ್ಕೆ ಹೇಳಿ? ಏನಕ್ಕೆ? ಶಕ್ತಿಗೋಸ್ಕರ. Eat an egg every day, my dear friend. ನೋಡಿ ಕೋಳಿ ಮೊಟ್ಟೆ. ಒರಿಜಿನಲ್ ಮೊಟ್ಟೆ. ಥ್ಯಾಂಕ್ ಯು. ಸುಜಾ ಕೋಲ್ಡ್ ವಾಟರ್? ಕೋಲ್ಡ್ ಐಸ್ ವಾಟರ್. ಓಕೆ ತಗೊಮ್ಮ, ಕುಡ್ಬಿಡಮ್ಮ. ಅದನ್ನ ಕುಡಿದ್ಬಿಟ್ಟು ಇಲ್ಲಿ ಬರ್ಲಿ 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 ಬರ್ಲಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಒಳ್ಳೆ ಗಿಫ್ಟ್ ಅನ್ನ ತಂದಿದ್ದೀರಾ. ಯಪ್ಪ ಯಪ್ಪ ಯಪ್ಪ. ಕೂತ್ಕೊಳ್ಳಿ, ಬನ್ನಿ ಪ್ಲೀಸ್. ಕಮ್ ಕೂತ್ಕೊಳ್ಳಿ. ಮನೆಯವ್ರ ಪ್ರೀತಿ ಇದಪ್ಪ. ಗ್ರೀಷ್ಮ, ಇಷ್ಟು ದೊಡ್ಡ ಕುಟುಂಬ ಅಮ್ಮ. ಸುಬ್ಬಯ್ಯ ನಾಯ್ಡು ಕುಟುಂಬ ಅಂದ್ರೆ ದೊಡ್ಡ ಕುಟುಂಬ. ಅದನ್ನ ಯಾವಾಗ್ಲೂ ಅದು ನಾಟಕದ ಮನೆ ಅಂತಲೇ ನಾನು ಕರಿತಾ ಇದ್ದೆ. ಹಂಗಿದೆ ಇಂಥದ್ದೊಂದು ದೊಡ್ಡ ಕುಟುಂಬವನ್ನ ಒಬ್ಬ ಕಲಾವಿದೆಯಾಗಿ ನೀನ್ ಹೇಗ್ ನಿಭಾಯಿಸ್ತಾ ಇದ್ದಿ? ಎರಡು ಮುಖಗಳಿದೆ. ಒಂದು ಕಲಾವಿದೆಯಾಗಿ, ಇನ್ನೊಂದು ಗೃಹಿಣಿಯಾಗಿ. ಕಲಾವಿದೆಯಾಗಿ ಒಂದು ಸರ್ತಿ ಬಣ್ಣ ಹಚ್ಚಿದ್ರೆ ಸಾಯೋವರೆಗೂ ಗೀಳು ಅಂತಾರಲ್ಲ, ಅದಿದ್ದೇ ಇರುತ್ತೆ. ಅಲ್ಲಿ ನಾವು ಏನೇನೆಲ್ಲ ಸಾಧನೆ ಮಾಡ್ತೀವಿ, ಎಷ್ಟೇ ಪ್ರಶಸ್ತಿಗಳನ್ನ ಗಳಿಸ್ತೀವೋ ಬಿಡ್ತೀವೋ, ಅದ್ ಯಾವುದನ್ನು ಲೆಕ್ಕಕ್ಕೆ ಬರೋದಿಲ್ಲ. ಈ ಕುಟುಂಬದಲ್ಲಿ ನೆಮ್ಮದಿ ಮತ್ತೆ ಶಾಂತಿ ಇದ್ರೆ ಮಾತ್ರ ಆ ಲೈಫ್ ಕಂಪ್ಲೀಟ್ ಆಗೋದು ಅಂತ ನಾನು ಅರ್ಥ ಮಾಡ್ಕೊಂಡೆ. ಹಾಗಾಗಿ ಇದು ಯಾವತ್ತೂ ನನಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಅಫ್ಕೋರ್ಸ್ ನೀವೆಲ್ಲ ಮಜಾ ಟಾಕೀಸ್ ರಿಹರ್ಸಲ್ ಎಲ್ಲ ಮಾಡ್ಬೇಕಾದ್ರೆ ನಂಗೆ ಅನಿಸ್ತಾ ಇರುತ್ತೆ, ನಾನು ಈ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು, ನಾನು ಮಾಡಿದರೆ ಹೇಗಿರ್ತಾ ಇತ್ತು, ಏನೇನೆಲ್ಲ ಚೇಂಜಸ್ ಮಾಡ್ಬೋದಾಗಿತ್ತು ಅಂತ. ಬಟ್ ಈ ಜವಾಬ್ದಾರಿಗಳು ನನಗೆ ನೆನಪಾದಾಗ ನನಗೆ ಐ ಚೂಸ್ ದಿಸ್. ಪೂಜಾ ಹೇಳಿ. ಇದೆಲ್ಲ ಏನೇನೋ ಮಾಡ್ತಾ ನಿನ್ನ ತಮ್ಮನ ಈ ಮೆಟ್ಟಲುಗಳು ಬಂತಲ್ಲ ಒಂದ್ ಮೇಲೆ ಏರ್ಕೊಂಡಲ್ಲ, ಅದನ್ನ ಈ ಸ್ಥಿತಿ ನಾವು ನೋಡಿದಾಗ ನಿನಗೆ ಏನ್ ಅನ್ಸುತ್ತೆ? ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಅಫ್ಕೋರ್ಸ್ ಅದು ಇಟ್ ಗೋಸ್ ವಿತೌಟ್ ಸೇಯಿಂಗ್. ಯಾಕೆಂದ್ರೆ ನಾವು ತಾರಾ ದಂಪತಿಗಳ ಮಕ್ಕಳಾಗಿದ್ರು ನಮ್ಗೆ ಆ ಒಂದು ಏನಂತಾರೆ ಸ್ಟ್ರಗಲ್ ಅನ್ನೋದು ಇದ್ದೇ ಇತ್ತು. ನನಗೆ ಆಗಿರ್ಬೋದು, ಸೃಜನ್ಗೆ ಆಗಿರ್ಬೋದು, ಯಾವುದು ತುಂಬಾ ಸುಲಭವಾಗಿ ನಮಗ್ ಸಿಗ್ಲಿಲ್ಲ. ಸೊ ಅಂಡ್ ನಮ್ ತಂದೆ ತಾಯಿ ಹೇಳ್ಕೊಟ್ಟಿದ್ದು ಅದೇ, ನಿನಗ್ ಸುಲಭವಾಗಿ ಸಿಕ್ಕರೆ ಅದ್ರ ಮಜಾ ನಿನಗ್ ಗೊತ್ತಾಗಲ್ಲ. ಸೊ ಹಾಗಾಗಿ ನಾವು ತುಂಬಾನೇ ಕಷ್ಟಪಟ್ವಿ, ತುಂಬಾ ಅವಮಾನಗಳನ್ನ ಸಹಿಸಿದ್ವಿ. ಅಂಡ್ ಆ ಸೋಲು ಅನ್ನೋದನ್ನ ಫಸ್ಟ್ ಕಂಡ ಮೇಲೇನೆ ನಾವು ಈ ಮಟ್ಟಕ್ಕೆ ಬೆಳೆದಿರೋದು, ಸೃಜನ್ ಈ ಮಟ್ಟಕ್ಕೆ ಬಂದಿರೋದು. ಅಂಡ್ ಇವತ್ತು ಆ ಹಣ್ಣಿನ ರುಚಿ ಸವಿತಾ ಇದೀವಿ. ಅಂಡ್ ಅವನು ಆ ಹಣ್ಣನ್ನ ಎಷ್ಟು ಪಕ್ವವಾಗಿ ಅದನ್ನ ಹಣ್ಣು ಮಾಡಿದಾನೆ ಅಂತಂದ್ರೆ ನಿಜಕ್ಕೂ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ, ಹೆಮ್ಮೆ ಅಂತ. ರೋಮಾಂಚನ ಆಗೋಯ್ತು. ಎಷ್ಟು ಚಂದಾಗಿ ಭಾವ ತುಂಬಿ ಮಾತಾಡಿದೆ, ಎಷ್ಟು ಒಳ್ಳೆ ಮಾತುಗಳನ್ನಾಡಿದೆ ಅಂದ್ರೆ ಅದು ಸಾವಿರಾರು ಜನಕ್ಕೆ ನಿಜವಾಗ್ಲೂ ಸ್ಫೂರ್ತಿದಾಯಕವಾಗುತ್ತೆ ಅಂತ ನಂಬಿಕೆ. ಅಮ್ಮ ಹೇಳಿ. ಈಗ ನೀವ್ ಹೇಳ್ಬೇಕು, ನಿಮ್ಗೆ ಆರಂಭದ ದಿನಗಳ ಆತಂಕ ಹೆಂಗಿತ್ತು? ಇವತ್ತು ನಾನು ಎಲ್ಲೇ ಮುಂಚೆ ಏನಂತ ಇದ್ರು, ಲೋಕೇಶ್ ಅವ್ರ ಮಗ, ಗಿರಿಜಾ ಲೋಕೇಶ್ ಅವ್ರ ಮಗ ಅಂತಾರೆ. ಈಗ ಎಳೆಯ ತಲೆಮಾರು ಸಿಕ್ಕದವ್ರು, ಸಣ್ಣ ಸಣ್ಣ ಪುಟ್ಟ ಮಕ್ಕಳು, ಯುವಕ ಯುವತಿರ್ಲಾರು ಅವ್ರು ಸೃಜನ್ ಲೋಕೇಶ್ ತಾಯಿ ಅಂತಾರೆ. ಹೌದಾ ಇಲ್ವಾ? ಏನ್ ಗೊತ್ತಾ ಮಂಡ್ಯ, ಒಂದ್ ವಿಷಯ ಹೇಳ್ಬೇಕು ಅಂತಂದ್ರೆ ನನ್ ಮಗ ಅನ್ವಾಂಟೆಡ್ ಸನ್. ಅನ್ವಾಂಟೆಡ್ ಸನ್ ಇವತ್ತು ವಾಂಟೆಡ್ ಆಗಿ ಎಲ್ಲರ ಮನಸ್ಸನ್ನ ಇಷ್ಟು ಒಂದು ಪುಲಕಿತಗೊಳಿಸ್ತಾ ಇದ್ದಾನೆ ಅಂತಂದ್ರೆ ನನಗೆ ಅದಕ್ಕಿಂತ ಭಾಗ್ಯ ಏನ್ ಬೇಕು? ಹಲೋ, ಅನ್ವಾಂಟೆಡ್ ಸನ್ ಏನಕ್ಕೆ ಅದನ್ನ ಹೇಳು, ಬಿಡಿಸಿ ಹೇಳಿ. ಹೇಳ್ತೀನಿ ಯಾಕೆ ಅಂತಂದ್ರೆ ಲೋಕೇಶ್ ಅವರು ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಅಂತ ಒಂದೇ ಒಂದ್ ಮಗು ಸಾಕು ಅಂತ ಹೇಳಿದ್ರು. ಅದಕ್ಕೆ ಅವರು ಸ್ವಲ್ಪ ಹಠವಾದಿ, ನಿಮ್ಗೆ ಗೊತ್ತಿರುತ್ತೆ. ಸೊ ನಾನು ತುಂಬಾ ಅವ್ರ ಹತ್ರ ಏನು ಜಗಳ ಮಾಡಿ ನನ್ಗೆ ಮಗು ಯಾವ್ದಾದ್ರು ಹೆಣ್ಣಾಗ್ಲಿ ಗಂಡಾಗ್ಲಿ ಇನ್ನೊಂದ್ ಮಗು ಬೇಕು ಅಂತ. ಸೊ ದೇವರು ನನ್ನ ಒಂದು ಭಕ್ತಿಗೆ ಕರೆಗೆ ಹೋಗೊಟ್ಟು ಈ ನನ್ನ ಪುತ್ರನನ್ನ ಕರುಣಿಸಿದ್ದಾರೆ. ಭಕ್ತ ಸಿರಿಯಾಳ 100ನೇ ದಿನ ನನ್ ಮಗ ಹುಟ್ಟಿದ್ದು ಗೊತ್ತಾ? ಗ್ರೀಷ್ಮ, ಈಗ ನನಗೊಂದು ಕುತೂಹಲ, ಇಲ್ಲಿ ಹೀಗಿರೋ ಸೃಜನ್ ಮನೇಲಿ ಹೇಗಿರ್ತಾನೆ? ಅಯ್ಯೋ, ಇಬ್ರು ಆಕ್ಟ್ ಮಾಡಿ ತೋರಿಸ್ಬೇಕ. ಅಯ್ಯಯ್ಯೋ,
ನೀನೇ ಸೃಜನ್, ಅವರು ನಿನ್ ಪಾತ್ರ ಮಾಡ್ಲಿ. ಈಗ ಒಂದ್ ಸಣ್ಣ ಚೇಂಜ್ ಮಾಡೋಣ. ನಾನು ಮಜಾ ಟಾಕೀಸ್ ಅಲ್ಲಿರೋ ಸೃಜನ್, ಇವಳು ಮನೇಲಿರೋ ಸೃಜನ್. ಹೌದಾ? ಆಯ್ತು ಆಯ್ತು ಆಯ್ತಾ? ಸುಜಾ ನೋಡ್ಕೊಳಪ್ಪ. ನೋಡ್ತೀನಪ್ಪ. ನಮಸ್ತೆ ಸರ್. ನಮಸ್ತೆ ಮಾ. ಮೈಕ್ ನ ಬಾಯ್ ಹತ್ರ ಇಟ್ಕೊಂಡು ಮಾತಾಡಮ್ಮ. ಓಹ್ ಸಾರಿ ಸರ್. ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ಈ ತರ ಒಂದು ಬಾಡಿ ಹೇಗ್ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್? ಅದು ಸೀಕ್ರೆಟ್ ಏನು? ಅಲ್ಲ ಸಕ್ಕದಾಗ ಕಾಣ್ತಿದ್ದೀನಲ್ಲ. ಥ್ಯಾಂಕ್ ಯು ವಾ. ಆಮೇಲೆ ಫೋನ್ ನಂಬರ್ ಕೊಟ್ಬಿಡು. ಇಜಿಲ ಗುಡುಗುಡು. ಏನಿಲ್ಲಮ್ಮ, ಸಿಂಪಲ್ ಸೀಕ್ರೆಟ್ ಹೇಳ್ತೀನಿ ಕೇಳು. ನಿಮ್ಮ ಅಪ್ಪ ಅಮ್ಮ ಬುಡದಿಂದ ನೀರು ಹಾಕ್ತಾರಲ್ಲ, ಅದನ್ನ ಚೆನ್ನಾಗಿ ಹಾಕಿ ಬೆಳೆಸಿದ್ದಾರೆ. ಅದಕ್ಕೆ ನಾನು ಹಿಂಗೆಲ್ಲ ಇದ್ದೀನಮ್ಮ. ಚೆನ್ನಾಗಿ ಆಹಾರವನ್ನು ತಿನ್ನು, ನಿನಗೂ ಒಳ್ಳೇದಾಗುತ್ತೆ. ಈಗ ನಾನು ಗ್ರೀಷ್ಮ, ಅದು ಮನೇಲಿರೋ ಸೃಜನ್. ಹಾಯ್ ಸುಜಾ, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಏನೋ ತಿಂತೀಯ ನೀನು? ಏನಿದೆಯೋ ಅದಮ್ಮ. ಏನಿದೆಯೋ ಅಂದ್ರೆ ಏನಿದೆ ಈಗ? ಚಪಾತಿ ಮಾಡ್ಲಾ? ಚಪಾತಿನಾ? ಹಾ ಓಕೆ ಮಾಡು. ಇಲ್ಲ ಬೇರೆ ಏನಾದ್ರು ಮಾಡ್ಕೊಡ್ಲಾ? ಚಿಕನ್ ಚಪಾತಿ ಸಾಕಾ ಇಲ್ಲ ಬೇರೆ ಏನಾದ್ರು ಬೇಕಾ? ಗರಿಮಾ ಪ್ಲೀಸ್, ನಿಂಗೇನ್ ಅನ್ಸುತ್ತೋ ಅದನ್ನ ನೀನ್ ಮಾಡು. ಸರಿ ಸುಕನ್ಯಾ, ಚಪಾತಿ ಹಾಕಿ ನಾವು ಚಿತ್ರಾನ್ನ ತಿನ್ನೋಣ. ಚಿತ್ರಾನ್ನ ಮಾಡ್ತಾ ಇದೀಯಾ? ಹಾ. ಒಂದ್ ಸ್ವಲ್ಪ ಚಿತ್ರಾನ್ನ, 2 ಚಪಾತಿ ಸಾಕು. ಏ ಡಯಟ್ ಅಂದ್ಯಲ್ಲೋ. ಪ್ಲೀಸ್ ಗಿವ್ ಮೀ ವಾಟ್ ಐ ವಾಂಟ್. ಸುಜಾ, ಇದು ಡಯಟ್ ಚಾರ್ಟ್ ಅಲ್ಲಿ ಪ್ಯೂರ್ ಹಣ್ಣು ತಿನ್ನಕ್ ಹೇಳಿದ್ದಾರೆ, ತಂದ್ಕೊಡ್ಲಾ? ಆರ್ ಯು ಸೀರಿಯಸ್? ಹೌ ಕ್ಯಾನ್ ಯು ಸೇ ದಟ್ ಐ ಕ್ಯಾನ್ ಈಟ್ ಪ್ಯೂರ್ ಫ್ರೂಟ್? ನೋ, ಡಯಟ್ ಚಾರ್ಟ್ ಅಲ್ಲಿ ಇದೆ ಸುಜಾ. ಗರಿ ಪ್ಲೀಸ್, ಆ ಡಯಟ್ ಅಲ್ಲಿ ಏನಿದೆ ಅದನ್ನ ಫಾಲೋ ಮಾಡೋದ್ ಬೇಡ. ನನಗೇನ್ ಬೇಕೋ ಅದನ್ನ ಕೊಡು. ಸುಜಾ, ನೆನ್ನೆ ರಾತ್ರಿ ನೀನೇ ಹೇಳ್ದೆ ಡಯಟ್ ಚಾರ್ಟ್ ಫಾಲೋ ಮಾಡಿದ್ರೆ ಸಾಕು ಅಂತ. ನಾನ್ ಲೈಫಲ್ಲಿ ನಾನು ಬಾಡಿ ಬಿಲ್ಡ್ ಮಾಡಕ್ ಆಗಲ್ಲ. ಮನೇಲಿ ಸುಜಾ, ನಾನು ಪೂಜಾ ಲೋಕೇಶ್. ಸುಜಾ ಕಾಸ್ಟ್ಯೂಮ್ ರೆಡಿ ಇದೆ ಕಣ. ಬಂದಮ್ಮ ಬಂದೆ. ಏಯ್ ಟ್ರೈ ಮಾಡ್ಬಿಡೋ ಸುಜಾ ಪ್ಲೀಸ್ ಕಣೋ. ಓಕೆ, ನಾನು ಇಲ್ಲಿ ರಿಹರ್ಸಲ್ ಟೆನ್ಷನ್ ನೋಡ್ಲಾ ಅಥವಾ ನಿನ್ ಕಾಸ್ಟ್ಯೂಮ್ ನೋಡ್ಲಾ? ಒಂದ್ಸಲ ನೋಡ್ಬಿಡು, ಆಮೇಲೆ ಫಿಟ್ಟಿಂಗ್ ನೋಡ್ಬಿಡು, ಆಮೇಲೆ. ಓಕೆ, ಜಸ್ಟ್ ಗಿವ್ ಮಿ 5 minutes, ಐ ವಿಲ್ ಕಮ್. ಸುಜಾ ಸುಜಾ ಒಂದ್ ಬಮ್ಮ ಬಾ. ಏನು ತಗೋ. ಶಿಲು, ವಾಟ್ ಇಸ್ ರಾಂಗ್ ವಿತ್ ಯು? ಏನಾಯ್ತು? ಹೌ ಕ್ಯಾನ್ ಯು ಡೂ ದಿಸ್ ಫಾರ್ ಮೀ? ಸೀದಾ ಕಲರ್ ಇದು ಜಾರ್ ಆಗುತ್ತಮ್ಮ. ಏ ಪ್ಲೇನ್ ಶರ್ಟ್ ಅದು. ಪ್ಲೇನ್ ಶರ್ಟ್ ನೀವೇ ಮಕ್ಕರ್ ಮಾಡ್ತಾ ಇದ್ದೀರಾ ನನ್ನ. ಡೈಲಾಗ್ ಚೇಂಜ್ ಆಗೋಯ್ತು. ಓಕೆ, ಐ ಕಾಂಟ್ ವೇರ್ ದಿಸ್ ಶಿಲು. ಸುಜಾ, ಐ ಸೆಂಟ್ ಯು ದ ಪಿಕ್ಚರ್ಸ್, ನೀನೇ ಓಕೆ ಮಾಡಿರೋದು. ಓಕೆ, ಬಟ್ ಇದನ್ನ ನಾನು ಇವಾಗ ಹಾಕೊಳ್ಳೋದಕ್ ಆಗೋದಿಲ್ಲ. ಪ್ಲೀಸ್ ಗಿವ್ ಮಿ ವಾಟ್ ಐ ವಾಂಟ್. ಓಕೆ ಬಿಡಪ್ಪ, ತಗೊಳ್ಳೋ. ನೋಡಿದ್ಯಾ, ಇದು ಪರ್ಫೆಕ್ಟ್ ಫಿಟ್ಟಿಂಗ್ ಅಂದ್ರೆ ಇದು ಸೂಪರ್ ಆಗಿದೆ. ಸುಜಾ, ಚಿರು, ಇದು ಒಂದ್ ನಿಮಿಷ ಇರು. ಚಿರು, ಇದನ್ನ ಬರ್ಡೇ ಎಪಿಸೋಡ್ಗೆ ಹಾಕೊಂಡ್ಬಿಡೋಣ. ಸುಜಾ, ಅದು ಸ್ವಲ್ಪ ಲೂಸ್ ಇತ್ತು ಕಣೋ, ನಿನ್ನ ಆರ್ಮ್ಸ್ ಎಲ್ಲ ಕಾಣಲ್ಲ. ಪರ್ಫೆಕ್ಟ್ ಫಿಟ್ಟಿಂಗ್ ಅಮ್ಮ, ಏನ್ ಚೆನ್ನಾಗಿತ್ತು ಗೊತ್ತಾ? ಕೊಡು ಕೊಡು ಬೇಗ, ನಂಗೆ ಟೈಮ್ ಇಲ್ಲ, ಕೊಡು. ಓಕೆ ಪರವಾಗಿಲ್ಲ. ಆಕ್ಚುಲಿ ಈ ಟಿ ಶರ್ಟ್ಗಿಂತ ಐ ಮೇಕ್ ದಿಸ್ ಲುಕ್ ಗುಡ್. ಏನ್ ಆಡ್ತೀರಾ ಅಂದ್ರೆ ಬಾ ನಟಿ ಮಣಿಯರು. ಕಾಲ್ ಎಳಿತಾರೆ ಅವನ್ಗೆ. ಈಗ ನಿಜವಾಗ್ಲೂ ನೀನ್ ಹೀರೋಯಿನ್ ಜೊತೆ ಡ್ಯಾನ್ಸ್ ಮಾಡ್ಬೇಕಪ್ಪ. ನಿಮ್ಮಿಬ್ರದ್ದು ಒಂದು ಡ್ಯಾನ್ಸ್ ನೋಡಕ್ಕೂ ನಮ್ಗೆ ಆಸೆ. ಏನಾರು ಡ್ಯಾನ್ಸ್ ಮಾಡ್ಬೇಕು. ಹಾಕಾಡು.
ಗೊತ್ತಾಯ್ತು ಅದಕ್ಕೆ. ಚಿನಿ, ಐ ಲವ್ ಯು. ಐ ಲವ್ ಯು ವೆರಿ ಮಚ್. ಎನರ್ಜಿ ಇದೆಯಲ್ಲ. ನನ್ನ ಪ್ರಾಣ ಹೇಳ್ಬಿಡು. ನನ್ನ ಪ್ರಾಣ, ನನ್ ಜೀವ, ನನ್ನ ಉಸಿರು. ಹೇಳ್ಬಿಡು. ನನ್ನ ಪ್ರಾಣ, ನನ್ ಜೀವ, ನನ್ನ ಉಸಿರು, ನನ್ ಸರ್ವಸ್ವ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಯು ಪೀಪಲ್ ರಿಯಲಿ ಮೇಡ್ ದಿಸ್ ಬರ್ಡೇ ಒಂದು ಮರೆಯೋಕೆ ಆಗದೆ ಇರುವಂತ ಒಂದು ದಿನ. ನಿಜವಲ್ಲ ಎಲ್ಲ ನಿಮ್ಮ ಸರ್ಪ್ರೈಸ್ಗಳಿಗೆ ನಾನು ಆಭಾರಿಯಾಗಿದ್ದೀನಿ. ಥ್ಯಾಂಕ್ಸ್ ಹೇಳೋದು ಬಿಟ್ಟು ಬೇರೆ ಏನೂ ಮಾಡೋದಕ್ಕಾಗಲ್ಲ. ಮತ್ತೆ ಈ ಒಂದು ವಂಡರ್ಫುಲ್ ಗಿಫ್ಟ್ಗೆ ಥ್ಯಾಂಕ್ ಯು ಮಂಡ್ಯಣ್ಣ, ಥ್ಯಾಂಕ್ ಯು ಉಮೇಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇದ್ರ ಜೊತೆಗೆ ಮಜಾ ಟಾಕೀಸಿನ ಆಧಾರ ಸ್ತಂಭಗಳು ಅಂತ ಅನ್ಸ್ಕೊಂಡಿರುವಂತ ನಮ್ಮ ಆರ್ಟಿಸ್ಟ್ಗಳನ್ನ ಕರೆದು ಬಿಡೋಣ. ದಯವಿಟ್ಟು ಮಜಾ ಟಾಕೀಸ್ ಮನೆಯ ಎಲ್ಲ ಕುಟುಂಬದ ಎಲ್ಲ ಸದಸ್ಯರು ಬರಬೇಕು ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಈ ತರದೊಂದು ಶುಭ ದಿವಸದಲ್ಲಿ ನಮ್ಮ ಜೊತೆ ಮಜಾ ಟಾಕೀಸಿನ ಒಂದು ಸುದೀರ್ಘ ಯಾತ್ರೆಯಲ್ಲಿ ನಮಗೆ ಆರಂಭದಿಂದಲೂ ನಿಂತ್ಕೊಂಡು ಬೆಂಬಲ ಕೊಟ್ಟವರು, ಆಧಾರ ಸ್ತಂಭವಾಗಿದ್ದವರು ಅನೇಕರು. ಅದ್ರಲ್ಲಿ ಮುಖ್ಯವಾಗಿ ದಯಣ್ಣ ನಮ್ಮಲ್ಲಿರುವಂತಹ ಸೀನಿಯರ್. ನೀವು ದಯವಿಟ್ಟು ಸೃಜನ ಕುರಿತು, ಮಜಾ ಟಾಕೀಸ್ ಕುರಿತು ನಿಮ್ಮ ಅನುಭವನ ಒಂದೆರಡು ಮಾತಲ್ಲಿ ಹೇಳ್ಬೇಕು. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾವೇನ್ ಮಾಡ್ತೀವಿ ಅದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಿಗ್ತದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಆ ಕಾಲದಲ್ಲಿ ಒಂದು ಟಾಕೀಸ್ ಸಿನಿಮಾ ತೆಗೆದ್ರು, ಕನ್ನಡದಲ್ಲಿ ಮೊದಲನೇ ಮಾತಾಡೋ ಸಿನಿಮಾ ತೆಗೆದ್ರು ಸುಬ್ಬಯ್ಯ ನಾಯ್ಡು ಅವರು. ಅವ್ರ ಮೊಮ್ಮಗನಿಗೆ ಜನ ಕೊಟ್ಟಿದ್ದು ಬಿರುದೇನು ಗೊತ್ತಾ ನಿಮ್ಗೆ? ಟಾಕಿಂಗ್ ಸ್ಟಾರ್ ಅಂತ. ಇದು ಕೋಇನ್ಸಿಡೆನ್ಸ್ ಅಂತೀರಾ ಇದಕ್ಕೆ? ಅದಕ್ಕೆ ನಾವು ಮಾಡಿದ್ದು ನಾವು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಸಿಗುತ್ತೆ. ಥ್ಯಾಂಕ್ ಯು. ದೇಶಕ್ಕೊಬ್ಬ ಒಳ್ಳೆ ನಾಯಕ ಬೇಕು, ಮನೆಗೊಬ್ಬ ಒಳ್ಳೆ ಯಜಮಾನ ಬೇಕು. ನಮ್ಮೆಲ್ಲರಿಗೂ ಇರೋ ಹೆಮ್ಮೆ ಮಜಾ ಟಾಕೀಸ್ಗೆ ಒಬ್ಬ ಅತ್ಯದ್ಭುತ ಯಜಮಾನ ಇದ್ದಾನೆ ಅಂತ. ಅವನೇ ನಮ್ಮೆಲ್ಲರ ಪ್ರೀತಿಯ ಸೃಜನ್. ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ಲೇ ಹೋದ್ರೂ ಮಜಾ ಟಾಕೀಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಆ 1.5-2 ಗಂಟೆಗಳ ಕಾಲ ನಾವು ನಮ್ಮ ಎಲ್ಲಾ ಕಷ್ಟಗಳನ್ನ ಮರೆತು ಮಜಾ ಟಾಕೀಸ್ ನೋಡ್ತಾ ನಗ್ನಗ್ತಾ ಇರ್ತೀವಿ ಅಂತ ಹೇಳ್ತಾರೆ. ಸೊ ಇದೇ ತರ ಎಲ್ಲರ ಕಷ್ಟವನ್ನ ಮರೆಯುವಂತ ಶೋಸ್ ಸೃಜನ್ ಕಡೆಯಿಂದ ನಮ್ಮ ಕರ್ನಾಟಕದ ಜನತೆಗೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬರಲಿ. ಹಾಗೆ ಲೋಕೇಶ್ ಪ್ರೊಡಕ್ಷನ್ಸ್ ಅಲ್ಲಿ ಈಗಾಗಲೇ 100 ಜನ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ 1000 ಜನ, ಲಕ್ಷಾಂತರ ಜನ ಈ ಒಂದು ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡುವಂತ ಶಕ್ತಿ ಭಗವಂತ ಸೃಜನ್ಗೆ ಕೊಡ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೆ ಮಜಾ ಟಾಕೀಸಿಗೆ ಬಂದ್ಬಿಟ್ಟು ಇವ್ರ ಫ್ಯಾಮಿಲಿ, ಆನ್ ಸ್ಕ್ರೀನ್ ಅಂಡ್ ಆಫ್ ಸ್ಕ್ರೀನ್ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ ನಂಗೆ ಬಹಳ ಸಂತೋಷ ಆಯಿತು. ಗಿರಿಜಮ್ಮ, ನಿಮ್ಮ ಎನರ್ಜಿ ಇದೆಯಲ್ಲ, ಇಟ್ ಇಸ್ ಇನ್ಫೆಕ್ಷಿಯಸ್, ಟ್ರೆಮೆಂಡಸ್. ನೋ ವಂಡರ್ ಸೃಜನ್ ಇಸ್ ಲೈಕ್ ದಿಸ್. ಗ್ರೀಷ್ಮಾ, ಯು ವೆರಿ ಪ್ರಿಟಿ. ಐ ಲವ್ ಯೋರ್ ಐಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಪೂಜಕ್ಕ, ಇಸ್ ಆಲ್ವೇಸ್ ಬೀನ್ ಅ ಡಾರ್ಲಿಂಗ್. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು. ಸತ್ಯ ಹೇಳ್ಬೇಕು ಅಂತಂದ್ರೆ ಮಜಾ ಟಾಕೀಸ್ ಅಂತ ಈಗ ಶುರುವಾಗಿದ್ದು, ಆದ್ರೆ ಅವನ ಜೊತೆಲಿರೋ ನಮ್ಮ ಅಂದ್ರೆ ಅವನ ಗೆಳೆಯರಾದ ನಮ್ಗೆಲ್ಲರಿಗೂ ಸದಾ ಮಜಾನೆ. ಯಾವಾಗಲೂ ಅವನ ಜೊತೆ ನಗ್ತಾನೆ ಇರ್ತೀವಿ, ಮಜಾ ಮಾಡ್ತಾನೆ ಇರ್ತೀವಿ. ಸೊ ನಿಮಗೆ ಈಗ ಅವನ ಮಜಾ ಟಾಕೀಸ್ ಮೂಲಕ ನಿರಂತರವಾಗಿ ಮನೋರಂಜನೆ ಕೊಡ್ತಾ ಬರ್ತಿದ್ದಾನೆ. ಇದು ಇನ್ನೂ 1000 ಎಪಿಸೋಡ್ವರೆಗೂ ಮುಂದುವರಿಲಿ ಅಂತ ನನ್ನ ಒಂದು ಹಾರೈಕೆ ಗೆಳೆಯ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಸೋ ಮಚ್. ಇಂಥ ಎಲ್ಲ ದೊಡ್ಡ ಕಲಾವಿದ್ರನ್ನ ಒಂದೇ ಕಡೆ ಸೇರಿಸಿ ಮಜಾ ಟಾಕೀಸ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ. ಯಾರು ಸೀರಿಯಸ್ ಆಗಿ ತಗೋತಾ ಇಲ್ಲ. ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಇದೇ ತರ ಎಲ್ರು ನಗ್ನಗ್ತಾ ಎಲ್ಲರನ್ನು ನಗಿಸ್ತಾ ಇರ್ಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಮುಂಚೆ ಬರೀ ಇವ್ರು ಸೀರಿಯಲ್ ಅಲ್ಲಿ ಮಾಡ್ತಾರೆ, ಸಿನಿಮಾಲ್ ಮಾಡ್ತಾರೆ ಅಂತ ಇತ್ತು. ಇವಾಗ ಮಜಾ ಟಾಕೀಸ್ ಬಂದ್ಮೇಲಿಂದ ಮಜಾ ಟಾಕೀಸ್ ಪವನ್ ಅಂತ ಹೆಸರು ತಂದು ಕೊಟ್ಟಿತ್ತು ಮಜಾ ಟಾಕೀಸ್ ಅಂಡ್ ಲೋಕೇಶ್ ಪ್ರೊಡಕ್ಷನ್ಸ್. ನಮ್ಮ ತಾಯಿ ನನಗೆ ಜನ್ಮ ಕೊಟ್ರು, ಆದ್ರೆ ಕೆಲಸ ಇಲ್ದೇ ಇದ್ದಾಗ ಮರು ಜನ್ಮ ಸೃಜಾ ಕೊಟ್ಟ. ಥ್ಯಾಂಕ್ ಯು ಅಂಡ್ ಲವ್ ಯು ಸೃಜಾ. ಮಜಾ ಟಾಕೀಸು ಇಡೀ ಕರ್ನಾಟಕಕ್ಕೆ ತಲುಪಿದೆ. ಇದರಿಂದ ಎಲ್ಲರ ಮನೆಯಲ್ಲಿ ನಗು ಇದೆ. ಇದಕ್ಕಿಂತ ಏನೇನ್ ಬೇಕು, ಇದಕ್ಕಿಂತ ಏನೇನ್ ಮಾತಾಡ್ಬೇಕು? ಥ್ಯಾಂಕ್ ಯು. 4 ವರ್ಷ ಸತತವಾಗಿ ಸೃಜನ್ ಅವರು ನನಗೆ ನಗಿಸಿದ್ದಾರೆ ಮತ್ತು ಇಡೀ ಕರ್ನಾಟಕಕ್ಕೆ ನಗಿಸಿದ್ದಾರೆ. ನನಗೆ ವೈಯಕ್ತಿಕವಾಗಿ ಒಂದು ಅದ್ಭುತವಾದ ಗೆಳೆಯ ಸಿಕ್ಕಿದ ಸೃಜನ್, ಮತ್ತು ಹಾಗೆ ನಮ್ಮ ಇಡೀ ತಂಡದವರು, ಆಮೇಲೆ ಆರ್ಟಿಸ್ಟ್ ಮತ್ತು ತಂತ್ರಜ್ಞರು ಮತ್ತು ಪ್ರೇಕ್ಷಕರು, ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ತು ನನಗೆ. ಥ್ಯಾಂಕ್ಸ್ ಟು ಸೃಜಾ ಫಾರ್ ದ ಲವ್ ಅಂಡ್ ಹ್ಯಾಪಿ ಬರ್ತ್ಡೇ ಅಗೇನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಮಂಡ್ಯ ತಾವು ಸ್ನೇಹಿತರೆ, ಈ ಇಡೀ ಸಂಘಟನೆಯಲ್ಲಿ ಆಕ್ಟ್ ಮಾಡ್ತಾ ಕೆಲಸ ಮಾಡ್ತಾ ಇಷ್ಟೆಲ್ಲ ನಿರಂತರವಾಗಿ ದುಡಿತಾ ಇದ್ರು, ಬಹಳ ದೊಡ್ಡ ಸಾಹಸವನ್ನು ಎದುರಿಸ್ತಾ ಇದ್ರು. ಇದರಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟಿನ ಅಷ್ಟೂ ಜನರ ಪರವಾಗಿ ಹಗಲೂ ರಾತ್ರಿ ಇದಕ್ಕೆ ದುಡಿತಾ ಇರುವಂತ ಒಬ್ಬ ಅದ್ಭುತವಾದ ಮನುಷ್ಯ ಇದ್ದಾನೆ. ಅವನ ಮಾತನ್ನ ನೀವು ಕೇಳಲೇಬೇಕು. ಅದು ನಮ್ಮೆಲ್ಲರ ಪ್ರೀತಿಯ ಕ್ರಿಯಾಶೀಲ ನಿರ್ದೇಶಕ ತೇಜಸ್ವಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವನ ಜೊತೆಗೆ ಇಡೀ ತಂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾರೆ. ಮೊದಲನೇದಾಗಿ ನಮ್ಮ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ಗೆ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಎರಡೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಬಾಸ್ ಆದವನು ಯಾವಾಗ್ಲೂ ಹೇಳ್ತಾನಂತೆ ಈ ಕೆಲಸ ಮಾಡಿ ಅಂತ, ಆದ್ರೆ ಒಬ್ಬ ಲೀಡರ್ ಆದವನು ಈ ಕೆಲಸ ಮಾಡೋಣ ಬನ್ನಿ ಅಂತ ಹೇಳ್ತಾನೆ. ಸೊ ಸೃಜನ್ ಲೋಕೇಶ್ ನಮ್ಗೆ ಯಾವತ್ತೂ ಬಾಸ್ ಅಲ್ಲ, ಅವರು ನಮ್ಮ ಲೀಡರು. ಯಾಕೆ ಇವತ್ತು ಲೋಕೇಶ್ ಪ್ರೊಡಕ್ಷನ್ಸ್ ಇಷ್ಟು ದೊಡ್ಡ ತಂಡವಾಗಿ ಬೆಳೆದಿದೆ ಅಂತಂದ್ರೆ ಅದಕ್ಕೆ ಅವರ ನಾಯಕತ್ವನೇ ಕಾರಣ. ಎಲ್ಲವನ್ನೂ ಸರಿತೂಗಿಸ್ಕೊಂಡು ಹೋಗುವಂತ ಅವ್ರ ಗುಣ. ಒಬ್ಬ ಕಾಫಿ ಟೀ ಕೊಡೋನಿಂದ ಹಿಡಿದು ಒಬ್ಬ ಡೈರೆಕ್ಟರ್, ದೊಡ್ಡ ಆರ್ಟಿಸ್ಟ್ ವರ್ಗುನು ಒಂದೇ ತರದಲ್ಲಿ ನೋಡ್ತಾರೆ. ಆ ಒಂದು ದೊಡ್ಡ ಗುಣದ ಕಾರಣದಿಂದ ಲೋಕೇಶ್ ಪ್ರೊಡಕ್ಷನ್ ಶುರು ಮಾಡಿದಾಗ ಮೊದಲು ನಾನು ಅವರು ಮಾತ್ರ ಇದ್ವಿ ಡೈರೆಕ್ಷನ್ ಟೀಮ್ ಅಲ್ಲಿ. ಆಮೇಲೆ ಇನ್ನೊಬ್ರು ಜಾಯ್ನ್ ಆದ್ರು, ಇಬ್ಬರಾದ್ರು. ಈಗ 20 ಜನರ ತಂಡ ಆಗಿದೆ ಲೋಕೇಶ್ ಪ್ರೊಡಕ್ಷನ್ಸ್ ಡೈರೆಕ್ಷನ್ ಟೀಮ್ ಮಾತ್ರ. ನಾನು ಹೇಳ್ತಾ ಇರೋದು ಇಡೀ ತಂಡ ತಗೊಂಡ್ರೆ 300 ಜನರ ಮೇಲಾಗ್ತಾರೆ. ಓನ್ಲಿ ಡೈರೆಕ್ಷನ್ ಟೀಮ್. ಇವತ್ತು ಹೊರಗಡೆ 15 ವರ್ಷದ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತೀನಿ, ನಾನು ವರ್ಕ್ ಮಾಡಿದಂತ ಬೆಸ್ಟ್ ಪ್ರೊಡಕ್ಷನ್ ಹೌಸ್. ಹಂಗೆ ಹೊರಗಡೆ ಯಾವ ತರ ಮಾತಿದೆ ಅಂದ್ರೆ ಲೋಕೇಶ್ ಪ್ರೊಡಕ್ಷನ್ಸ್ ಅಲ್ಲಿ ನಮಗೊಂದು ಚಾನ್ಸ್ ಸಿಕ್ಬಾರ್ದಾ, ಒಂದ್ ಚಾನ್ಸ್ ಸಿಕ್ಕಿದ್ರೆ ಸಾಕಾ ಅನ್ನುವಂತ ಹೆಸರು ಗಳಿಸಿದೀವಿ. ಅದೆಲ್ಲದಕ್ಕೂ ಕಾರಣ ನಮ್ಮ ನಾಯಕನ ನಾಯಕತ್ವದ ಗುಣ. ಒನ್ಸ್ ಅಗೇನ್ ನಮ್ಮೆಲ್ಲ ಡೈರೆಕ್ಷನ್ ಟೀಮ್ ಪರವಾಗಿ ಹ್ಯಾಪಿ ಬರ್ಡೇ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲೋಕೇಶ್ ಪ್ರೊಡಕ್ಷನ್ಸ್ ಅಥವಾ ಲೋಕೇಶ್ ಕ್ರಿಯೇಷನ್ಸ್ ಆಗಿರ್ಬೋದು, ನಮ್ಮ ಮಜಾ ಟಾಕೀಸ್ ಆಗಿರ್ಬೋದು, ಇದಕ್ಕೆ ಎಲ್ಲಾ ರೀತಿಯಾದಂಥ ಸಪೋರ್ಟ್ ನೀಡಿರೋದು ನನ್ನ ಟೀಮ್. ಸೊ ನನ್ನ ಟೀಮ್ಗೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮಜಾ ಟಾಕೀಸಲ್ಲಿ ನಗ್ಸೋದು ಎಷ್ಟು ಕಷ್ಟ ಇದೆಯೋ, ಮಜಾ ಟಾಕೀಸಲ್ಲಿ ಪ್ರಿಪ್ರೇಷನ್, ನಗ್ಸೋದಕ್ಕೆ ಒಂದು ಪ್ರಿಪ್ರೇಷನ್ನೇ ಒಂದು ದೊಡ್ಡ ಒಂದು ಚಾಲೆಂಜ್. ಸೊ ಅದರಲ್ಲಿ ಎಲ್ಲರೂ ಭಾಗಿಯಾಗಿರೋದ್ರಿಂದ ಅದು ಈ ಮಟ್ಟಕ್ಕೆ ಬಂದು ಒಂದು ಸಕ್ಸಸ್ಫುಲ್ ಶೋ ಆಗೋದಕ್ಕೆ ಕಾರಣ ಆಗಿದೆ. ಥ್ಯಾಂಕ್ ಯು ಕುರಿ, ಥ್ಯಾಂಕ್ ಯು ಅಪರ್ಣ, ದಯಣ್ಣ ಅಂಡ್ ಮಂಡ್ಯಣ್ಣ, ಉಮೇಶ್ ಅಣ್ಣ, ಇಜಿಲಾ ಅಂಡ್ ಪವನ ಅಂಡ್ ಮುತ್ತುಮಣಿ, ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಬರ್ಡೇ ವಿಲ್ ಬಿ ವೆರಿ ಮೆಮೊರಬಲ್. ಯಾಕಂದ್ರೆ ಎಲ್ಲ ನನ್ನ ಸ್ನೇಹಿತರ ಜೊತೆ ಇದನ್ನ ಆಚರಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು. ಸೊ ಇವಾಗ ನನ್ನ ಬರ್ಡೇ ಕೇಕ್ ಅನ್ನ ನನ್ನ ಮಗ ಕಟ್ ಮಾಡ್ತಾನೆ. ಬರಚಿನಿ. ನನ್ನ ಬರ್ಡೇ ಎಪಿಸೋಡ್ ಅನ್ನ ಎಷ್ಟು ಮೆಮೊರಬಲ್ ಆಗಿ ಆಚರಿಸಿದ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಸದಾ ಇದೇ ತರ ನಮ್ಮ ತಂಡದ ಮೇಲೆ ಇರಲಿ, ಮಜಾ ಟಾಕೀಸ್ ಮೇಲೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡಿಯರ್ ಫ್ರೆಂಡ್ ರವಿ, ಶುಭಾ ಪುಂಜಾ ಅಂಡ್ ಮಾನ್ವಿತಾ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು ಆಲ್. ಲವ್ ಯು. ಗುಡ್ ನೈಟ್. ಬಾಯ್.